to 9, it is the flood account before the flood and after the flood. 6ರಿಂದ 9ನೇ ವಚನಗಳವರೆಗೆ ನಾವು ನೋಡುವಾಗ ಅದು ಜಲಪ್ರಳಯದ ಒಂದು ಚಿತ್ರಣವನ್ನ ನಮಗೆ ಕೊಡುವಂತದ್ದಾಗಿದೆ. ಜಲಪ್ರಳಯಕ್ಕೆ ಮುಂಚೆ ಹೇಗಿತ್ತು ಮತ್ತು ಜಲಪ್ರಳಯದ ನಂತರದ ಸಂಗತಿಗಳು. In chapter 6 we saw the reason for the flood. 6ನೇ ಅಧ್ಯಾಯದಲ್ಲಿ ಜಲಪ್ರಳಯ ಬರಲಿಕ್ಕೆ ಕಾರಣ ಯಾವುದು ಎಂಬುದನ್ನು ನಾವು ನೋಡಿಕೊಂಡೆವು. In a wicked generation Noah found grace before God. ಆ ಒಂದು ದುಷ್ಟ ಸಂತಾನದ ದುಷ್ಟ ಜನಗಳ ಮಧ್ಯದಲ್ಲಿ ನೋಹನು ದೇವರ ಕೃಪೆಯನ್ನ ಹೊಂದಿದನು. He walked with God. ಆತನು ದೇವರೊಟ್ಟಿಗೆ ನಡೆದನು. God asked him to build an ark and Noah also preached for 120 years. ದೇವರು ನೋಹನಿಗೆ ಒಂದು ನಾವೆಯನ್ನ ಕಟ್ಟಲಿಕ್ಕೆ ಹೇಳಿದನು ಮತ್ತು ನೋಹನು ಸುಮಾರು 120 ವರ್ಷಗಳ ಕಾಲ ಸುವಾರ್ತೆಯನ್ನ ಬೋಧಿಸುವವನಾಗಿ ಸಾರುವವನಾಗಿ ಇದ್ದನು. God asked him to come inside and then God shut him in and all those who were in the ark. ದೇವರು ನೋಹನನ್ನು ನೋಹನ ಮನೆಯವರನ್ನು ಆ ನಾವೆಯ ಒಳಕ್ಕೆ ಬರ್ಲಿಕ್ಕೆ ಹೇಳಿದನು. ಅವರು ಒಳಗೆ ಬಂದ ನಂತರ ದೇವರು ಬಾಗಿಲನ್ನ ಮುಚ್ಚಿದನು. ಅದರೊಳಗೆ ನಾವೆಯೊಳಗೆ ಇದ್ದಂತವರೆಲ್ಲರೂ ರಕ್ಷಿಸಲ್ಪಟ್ಟರು. The only safe place in the whole world was inside the ark. ಈ ಲೋಕದಲ್ಲಿ ಅಥವಾ ಪ್ರಪಂಚದಲ್ಲಿ ಅತ್ಯಂತ ಸುರಕ್ಷಿತವಾದಂತಹ ಸ್ಥಳ ಯಾವುದಾಗಿತ್ತು ಅಂದರೆ ಅದು ನಾವೆಯ ಒಳಗೆ. After the flood we read in chapter 8 verse 1, God remembered Noah and all those who were in the ark. ಜಲಪ್ರಳಯವಾದ ನಂತರ 8ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡೋ ಪ್ರಕಾರ ನೋಹನನು ಅವನ ಸಂಗಡ ನಾವೆಲ್ಲಿದ್ದ ಎಲ್ಲಾ ಮೃಗ ಪಶುಗಳನ್ನು ನೆನಪಿಗೆ ತಂದು. Chapter 8 we saw that the I'm sorry. Yes, please continue uncle, sorry. Yeah, the natural response of Noah after he was delivered from that flood was to worship him. ನಾವು ನೋಡುವಾಗ ನೋಹನು ಆ ಜಲಪ್ರಳಯದಿಂದ ತಪ್ಪಿಸಿಕೊಂಡವನಾಗಿ ಬಿಡುಗಡೆ ಹೊಂದಿದವನಾಗಿ ಆತನು ಬರುವಾಗ ಆತನು ಸ್ವಾಭಾವಿಕವಾಗಿ ಮೊದಲು ಮಾಡಿದಂತಹ ಸಂಗತಿ ಯಾವುದೆಂದರೆ ಕರ್ತನನ್ನ ಆರಾಧಿಸುವುದೇ. We are also to worship him because we are a redeemed people. ನಾವು ಸಹ ಆತನನ್ನ ಆರಾಧಿಸಬೇಕು, ಯಾಕಂದರೆ ನಾವು ಸಹ ದೇವರಿಂದ ಬಿಡುಗಡೆ ಹೊಂದಿದಂತಹ ಜನರು. Chapter 9 we saw God bless Noah and his sons. ನಾವು 9ನೇ ಅಧ್ಯಾಯದಲ್ಲಿ ದೇವರು ನೋಹನನ್ನು ಆತನ ಮಕ್ಕಳನ್ನು ಆಶೀರ್ವದಿಸುವುದನ್ನು ನೋಡಿಕೊಂಡೆವು. Let's read again, even though we read it last time, chapter 9 verses 1 to verse 7. ನಾವು ಮತ್ತೊಮ್ಮೆ 9ನೇ ಅಧ್ಯಾಯ 1ರಿಂದ 7ನೇ ವಚನಗಳವರೆಗೆ ನಾವು ಮತ್ತೊಮ್ಮೆ ಓದಿಕೊಳ್ಳೋಣ. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಇಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ, ಭೂಮಿಯ ಮೇಲಿರುವ ಎಲ್ಲಾ ಮೃಗಗಳು, ಆಕಾಶದ ಎಲ್ಲಾ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲಾ ಜೀವ ಜಂತುಗಳು ನಿಮಗೆ ಆಹಾರವಾಗಿರುವವು. ನಾನು ನಿಮ್ಮ ಆಹಾರಕ್ಕೆ ಎಲ್ಲಾ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು. ರಕ್ತವು ಜೀವವಷ್ಟೇ. ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ ಜೀವ ತೆಗೆಯುವವರಿಗೆ ಮುಯ್ಯಿ ತೀರಿಸುವೆನು. ಮೃಗವಾಗಿದ್ದರೆ ಅದಕ್ಕೂ, ಮನುಷ್ಯನಾಗಿದ್ದರೆ ಹತನಾದವನು ಅವನ ಸಹೋದರನಾಗಿರುವುದರಿಂದ ಅವನಿಗೂ ಮುಯ್ಯಿ ತೀರಿಸುವೆನೆಂದು ತಿಳಿದುಕೊಳ್ಳಿರಿ. ನರಹತ್ಯವು ಸಹೋದರರ ಹತ್ಯವಲ್ಲವೇ? ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದನಾದ್ದರಿಂದ ಯಾರೋ ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು. ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿಯ ಮೇಲೆ ನಿಮಗೆ ಬಹು ಸಂತಾನವಾಗಲಿ ಎಂದು ಹೇಳಿದನು. Here we read about God blessing Noah and the covenant God made with Noah. ನಾವು ಇಲ್ಲಿ ಪ್ರಪ್ರಥಮವಾಗಿ ದೇವರು ನೋಹನನ್ನ ಆಶೀರ್ವದಿಸುವುದನ್ನು, ಆತನೊಟ್ಟಿಗೆ ಒಂದು ಒಡಂಬಡಿಕೆ ಮಾಡಿಕೊಳ್ಳುವುದನ್ನು ನಾವು ನೋಡಿದೆವು. Here in these verses we read about the principle of government, human government and the protection.
ಮತ್ತು ಈ ಒಂದು ವಚನ ಭಾಗಗಳಲ್ಲಿ ನಾವು ಮಾನವ ಸರ್ಕಾರದ ಆ ಒಂದು ನಿಯಮಗಳ ಕುರಿತಾಗಿಯೂ ಮತ್ತು ದೇವರು ರಕ್ಷಿಸುವ Protection ಅಥವಾ of life. ಸಂರಕ್ಷಣೆ Protection of ರಕ್ಷಿಸುವವನ life. ಜೀವವನ್ನ ಹೇಗೆ ಸಂರಕ್ಷಿಸುತ್ತಾನೆ ಎಂಬುದನ್ನು ನಾವು ನೋಡಿಕೊಂಡೆವು. In the Bible, we see 3 institutions God has instituted. ಸತ್ಯವೇದದಲ್ಲಿ ನಾವು ದೇವರು ಸ್ಥಾಪಿಸಿರುವಂತಹ 3 ಸಂಸ್ಥೆಗಳನ್ನ ಅಥವಾ ನಿಬಂಧನೆಗಳನ್ನ ನಾವು ನೋಡುತ್ತೇವೆ. The first one was human family in the Garden of Eden. Adam was given Eve as a companion. The family started. ಪ್ರಪ್ರಥಮವಾದಂತಹ ನಿಬಂಧನೆ ಅದು ದೇವರು ಏದೆನ್ ವನದಲ್ಲಿ ಕುಟುಂಬವನ್ನು ಸ್ಥಾಪಿಸಿದನು ಎಂಬುದನ್ನು ನಾವು ನೋಡಿಕೊಳ್ಳುತ್ತೇವೆ. ಆದಾಮನಿಗೆ ಹವ್ವಳನ್ನ ಕೂಡಿಸಿ ಅವರನ್ನ ಕುಟುಂಬವಾಗಿ ಮಾಡಿದನು. Here in chapter 9, we read about God allowing human government. ಇಲ್ಲಿ 9ನೇ ಅಧ್ಯಾಯದಲ್ಲಿ ದೇವರು ಮಾನವ ಸರ್ಕಾರ ಅಥವಾ ಮಾನವ ಆಡಳಿತಕ್ಕೆ ಅವಕಾಶ ಕೊಡುತ್ತಿರುವುದನ್ನು ನೋಡುತ್ತೇವೆ. In Matthew 16, we read about the Lord building his church. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ಕರ್ತನು ತನ್ನ ಸಭೆಯನ್ನ ಕಟ್ಟುವುದನ್ನ ನಾವು ನೋಡುತ್ತೇವೆ. Here we see God telling that God will hold life very precious and he will judge through the government those who murder. ನಾವು ಇಲ್ಲಿ ನೋಡುವುದಾದರೆ ದೇವರು ಜೀವವನ್ನ ಅತ್ಯಮೂಲ್ಯವೆಂಬುದಾಗಿ ಎಣಿಸುತ್ತಾನೆ ಮತ್ತು ಯಾರಾದರೂ ನರಹತ್ಯೆ ಮಾಡುವುದಾದರೆ ಅಂತವರನ್ನ ದೇವರು ಶಿಕ್ಷಿಸುತ್ತಾನೆ ಎಂಬುದಾಗಿ ನಾವು ಮತ್ತು ಸರ್ಕಾರ ಶಿಕ್ಷಿಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ. Apostle Paul writes about this in Romans chapter 13 also. ಮತ್ತು ಅಪೊಸ್ತಲನಾದ ಪೌಲನು ಇದರ ಕುರಿತಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿಯೂ ಸಹ ಮಾತನಾಡುತ್ತಾನೆ. The Mosaic law, the 10 commandments prohibits murder. ಮೋಶೆಯಿಂದ ಸ್ಥಾಪಿತವಾದಂತಹ ಕೊಡಲ್ಪಟ್ಟಂತಹ ಆ ಧರ್ಮಶಾಸ್ತ್ರ ಅಥವಾ ದಶಾಜ್ಞೆಗಳು ನರಹತ್ಯವನ್ನ ನಿಷೇಧಿಸುತ್ತದೆ. But here it is not murder, but it is capital punishment. The government has the right to punish those who take life. ಮತ್ತು ಇಲ್ಲಿ ನಾವು ನೋಡುವಾಗ ನರಹತ್ಯಕ್ಕೆ ಅದು ಅತ್ಯಂತ ದೊಡ್ಡದಾದಂತಹ ಶಿಕ್ಷೆ ಅಥವಾ ಮರಣ ದಂಡನೆಯನ್ನ ಸರ್ಕಾರ ವಿಧಿಸುತ್ತದೆ ಎಂಬುದನ್ನು ನಾವು ಇಲ್ಲಿ ನೋಡುತ್ತಿದ್ದೇವೆ. But today we live in a world which is against this statement we read in the Bible. ಆದರೆ ಇಂದು ನಾವು ನೋಡುವಾಗ ನಮ್ಮ ಸುತ್ತಲಿರುವಂತಹ ಲೋಕದಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ಈ ಸತ್ಯವೇದದ ನಿಯಮಕ್ಕೆ ವಿರುದ್ಧವಾಗಿ ಜನರು ಜೀವಿಸುವುದನ್ನು ನಾವು ನೋಡುತ್ತೇವೆ. We are not living in a Bible believing generation. ಯಾಕಂದರೆ ನಾವು ಸತ್ಯವೇದವನ್ನ ನಂಬುವಂತಹ ಈ ಯುಗದಲ್ಲಿ ವಾಸಿಸುತ್ತಿಲ್ಲ. Judges, lawyers, politicians and activists are all trying to get rid of capital punishment. ನಾವು ನೋಡುವಾಗ ನ್ಯಾಯವಾದಿಗಳು, ವಕೀಲರು ಮತ್ತು ಸರ್ಕಾರದ ಅನೇಕ ಅಧಿಕಾರಿಗಳು ಈ ಒಂದು ಮರಣ ದಂಡನೆ ಎಂಬಂತಹ ಶಿಕ್ಷೆಯನ್ನ ನಿಷೇಧಿಸಬೇಕು ಎಂಬುದಾಗಿ ಹೋರಾಡುತ್ತಿರುವುದನ್ನ ನಾವು ನೋಡುತ್ತೇವೆ. The consequence of that is the crime is increasing. ಅದರ ಪರಿಣಾಮವಾಗಿ ಅಪರಾಧವು ಇನ್ನೂ ಹೆಚ್ಚುತ್ತಿರುವುದನ್ನ ನಾವು ನೋಡುತ್ತೇವೆ. If you go to some of the Muslim countries, there they go the other end. Even for a small crime, they can cut the hand and take the life. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಅನೇಕ ಮುಸ್ಲಿಂ ರಾಷ್ಟ್ರಗಳನ್ನ ನಾವು ನೋಡುವಾಗ ಅವರು ಇನ್ನೂ ತೀವ್ರವಾಗಿ ಶಿಕ್ಷೆಯನ್ನು ವಿಧಿಸುವವರಾಗಿರುತ್ತಾರೆ. ಹೇಗಂದರೆ ಅತ್ಯಂತ ಚಿಕ್ಕದಾದಂತಹ ತಪ್ಪಿಗೆ ದೊಡ್ಡದಾದಂತಹ ಶಿಕ್ಷೆಯನ್ನ ಅಂದ್ರೆ ಕೈಯನ್ನೇ ಕಡಿಯುವುದು ಮತ್ತು ಮರಣ ದಂಡನೆಯನ್ನು ವಿಧಿಸುವುದನ್ನ ನೋಡುತ್ತೇವೆ. In Exodus 21:24, we see a principle: an eye for an eye and tooth for a tooth and hand for a hand. ವಿಮೋಚನ ಕಾಂಡ 21ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಅಲ್ಲೊಂದು ನಿಯಮವನ್ನು ನಾವು ನೋಡುತ್ತೇವೆ. ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು, ಜೀವಕ್ಕೆ ಪ್ರತಿಯಾಗಿ ಜೀವ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. Now what that principle is that the punishment should not be more than the crime. ಅದರ ಅರ್ಥವೇನೆಂದರೆ, ಆ ನಿಯಮದ ಅರ್ಥ ಶಿಕ್ಷೆಯು ಆ ಒಬ್ಬ ವ್ಯಕ್ತಿ ಮಾಡಿದಂತಹ ತಪ್ಪಿಗಿಂತ ದೊಡ್ಡದಾದಂತಹ ಮಿಗಿಲಾದಂತಹ ಶಿಕ್ಷೆನ ವಿಧಿಸಬಾರದು. In Genesis 4:23, we saw the pride of Lamech.
ಆದಿಕಾಂಡ 4ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಲೆಮೆಕನ ಆ ಒಂದು ಹೆಮ್ಮೆಯ ಕುರಿತಾಗಿ ನಾವು ನೋಡುತ್ತೇವೆ. He just for somebody who hurt him, he killed him. ನನಗೆ ನೋವನ್ನ ಮಾಡಿದವನನ್ನ ನಾನು ಕೊಂದೆನು ಎಂಬುದಾಗಿ ಅಲ್ಲಿ ಕೊಚ್ಚಿಕೊಳ್ಳುತ್ತಾನೆ ಲೆಮೆಕನು. Yeah, so the principle of eye for an eye, tooth for a tooth is that the punishment should not go over the crime. ಆದ್ದರಿಂದ ಕಣ್ಣಿಗೆ ಪ್ರತಿಯಾಗಿ ಕಣ್ಣು, ಹಲ್ಲಿಗೆ ಪ್ರತಿಯಾಗಿ ಹಲ್ಲು ಎಂಬುದರ ನಿಯಮದ ಅರ್ಥವೇನೆಂದರೆ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗಿಂತ ದೊಡ್ಡ ಶಿಕ್ಷೆಯನ್ನು ವಿಧಿಸಬಾರದು ಎಂಬುದೇ. God is a just God. ಯಾಕಂದ್ರೆ ದೇವರು ಆತನು ನ್ಯಾಯಾಧಿಪತಿ, ನೀತಿವಂತನಾದ ದೇವರು. But the laws of human government is allowed to protect man. ಮತ್ತು ದೇವರು ಮಾನವ ಸರ್ಕಾರವನ್ನ ಮನುಷ್ಯನನ್ನ ಸಂರಕ್ಷಿಸಲಿಕ್ಕಾಗಿ ಸ್ಥಾಪಿಸಿದ್ದಾನೆ. In Romans chapter 13 verse 4, please read that. We read, it is not for vain that they carry the sword. ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನ ನಾವು ಓದಿಕೊಳ್ಳೋಣ. 13:4 chapter 13ನೇ 4ನೇ ವಚನ. ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ, ಆದರೆ ನೀನು ಕೆಟ್ಟದ್ದನ್ನು ಮಾಡಿದರೆ ಭಯಪಡಬೇಕು. ಅವನು ಸುಮ್ಮನೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿಲ್ಲ. ಅವನು ದೇವರ ಸೇವಕನಾಗಿದ್ದು ಕೆಟ್ಟದ್ದನ್ನು ನಡೆಸುವವನಿಗೆ ದೇವರ ದಂಡನೆಯನ್ನು ವಿಧಿಸುತ್ತಾನೆ. The sword in the hand of government. ಆದ್ದರಿಂದ ದೇವರು ಸರ್ಕಾರದ ಕೈಯಲ್ಲಿ ಕತ್ತಿಯನ್ನ ಕೊಟ್ಟಿದ್ದಾನೆ. Our lives are no longer safe on the streets of our cities. ನಮ್ಮ ನಗರ ಪಟ್ಟಣಗಳ ಬೀದಿಗಳಲ್ಲಿ ನಮ್ಮ ಜೀವಕ್ಕೆ ರಕ್ಷಣೆ ಇಲ್ಲ. Now in America and all that, people are fighting for gun control. People want to keep gun and protect themselves because the government is failing. ನಾವು ಅಮೆರಿಕದಂತಹ ಅನೇಕ ಪಾಶ್ಚಿಮಾತ್ಯ ದೇಶಗಳಲ್ಲಿ ನೋಡುವಾಗ ತಮ್ಮ ಬಳಿಯಲ್ಲಿ ಗನ್ನನ್ನ ಇಟ್ಟುಕೊಳ್ಳಬೇಕು, ಬಂದೂಕನ್ನು ಇಟ್ಟುಕೊಳ್ಳಬೇಕು ಎಂಬುದಾಗಿ ಜನರು ಅದಕ್ಕಾಗಿ ಹೋರಾಡುತ್ತಿದ್ದಾರೆ. ಯಾಕಂದ್ರೆ ಸರ್ಕಾರ ಅವರನ್ನ ರಕ್ಷಿಸುವುದರಲ್ಲಿ ಸೋತು ಹೋಗಿದೆ. ಅದಕ್ಕಾಗಿ The problem is not the gun in the hand, but is the heart inside man. ಮನುಷ್ಯನಲ್ಲಿ ತೊಂದರೆ ಇರುವಂತದ್ದು ಕೈಯಲ್ಲಿ ಗನ್ನನ್ನ ಬಂದೂಕನ್ನ ಹಿಡಿದುಕೊಳ್ಳುವುದರಲ್ಲಿ ಅಲ್ಲ, ಬದಲಾಗಿ ಆತನ ಹೃದಯದಲ್ಲಿಯೇ ಸಮಸ್ಯೆ ಇದೆ. Later we see here the Noahic covenant that God made with Noah and his family and the whole creatures. ನಾವು ನಂತರ ಇಲ್ಲಿ ಆದಿಕಾಂಡ 9ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ನೋಹನೊಟ್ಟಿಗೆ ಮಾಡಿಕೊಂಡ ಒಡಂಬಡಿಕೆ ನೋಹನೊಟ್ಟಿಗೆ ಮಾತ್ರವಲ್ಲ, ಬದಲಾಗಿ ಎಲ್ಲಾ ಜನರೊಟ್ಟಿಗೂ ಮತ್ತು ಎಲ್ಲ ಪ್ರಾಣಿಗಳೊಟ್ಟಿಗೂ ಆತನು ಒಡಂಬಡಿಕೆಯನ್ನು ಮಾಡಿಕೊಂಡನು. In chapter 9 verse 2 we see the fear of the man will be on the beast of the earth. ನಾವು 9ನೇ ಅಧ್ಯಾಯ 2ನೇ ವಚನದಲ್ಲಿ ಎಲ್ಲಾ ಕ್ರಿಮಿಗಳು, ಸಮುದ್ರದ ಮೀನುಗಳು ಮತ್ತು ಎಲ್ಲಾ ಪಕ್ಷಿಗಳು, ಪ್ರಾಣಿಗಳು ಎಲ್ಲವೂ ನಿಮಗೆ ಬೆದರಿ ಅಂಜಿಕೊಳ್ಳುವವು ಎಂಬುದಾಗಿ ನಾವು ನೋಡುತ್ತೇವೆ. That was not the case before the flood. ಮತ್ತು ಜಲಪ್ರಳಯಕ್ಕೆ ಮುಂಚೆ ಈ ರೀತಿ ಇರಲಿಲ್ಲ. Man became animals fear man. What is it, uncle? Would you please repeat? ಪ್ರಾಣಿಗಳು animals fear man today. ಇಂದು ನೋಡುವಾಗ ಪ್ರಾಣಿಗಳು ಮನುಷ್ಯನನ್ನ ಕಂಡು ಅಂಜಿಕೊಳ್ಳುತ್ತವೆ. That was not the case before the flood. ಜಲಪ್ರಳಯಕ್ಕೆ ಮುಂಚೆ ಹಾಗೆ ಅಂಜಿಕೊಳ್ಳುತ್ತಿರಲಿಲ್ಲ. And a day is coming in the millennium. We read in Isaiah 65:25. Please read that. Isaiah 65:25. ಯೆಶಾಯ 65ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಕಾಲದಲ್ಲಿಯೂ ಸಹ ನಾವು ಹೇಗಿರುತ್ತದೆ ಎಂಬುದಾಗಿ ನೋಡುತ್ತೇವೆ. ತೋಳವು ಕುರಿಯ ಸಂಗಡ ಮೇಯುವುದು, ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು, ಆವಿಗೆ ಧೂಳೆ ಆಹಾರವಾಗುವುದು. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ. Yeah, the Bible talks about a time before the flood when man and the animals were in harmony, and also in the millennium when the Lord Jesus Christ ruled, these will be again in harmony. ನಾವು ನೋಡುವಾಗ ಸತ್ಯವೇದವು ಜಲಪ್ರಳಯಕ್ಕೆ ಮುಂಚೆ
ಮಾನವನು ಮತ್ತು ಪ್ರಾಣಿಗಳು ಅವು ಒಂದಕ್ಕೊಂದು ಹೊಂದಿಕೊಂಡು ಶಾಂತಿಯಿಂದ ಬಾಳುತ್ತಿದ್ದವು ಎಂಬುದಾಗಿ ನೋಡುತ್ತೇವೆ. ಮತ್ತು ಅದೇ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆ ಭೂಮಿಯ ಮೇಲೆ ಸ್ಥಾಪಿಸಲ್ಪಡುವಾಗಲೂ ಸಹ ಅದೇ ರೀತಿಯ ಶಾಂತಿ ಇರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. So the problem for the conflict today is the sin of man. ನಮ್ಮ ಮಧ್ಯದಲ್ಲಿ ಎಲ್ಲ ತೊಂದರೆಗಳಿಗೆ ಅಥವಾ ಜಗಳಗಳಿಗೆ ಕಾರಣವೇನೆಂದರೆ ಮಾನವನ ಪಾಪವಾಗಿದೆ. Romans 8:22 says that the whole creation is groaning. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನವು ಹೀಗೆ ಹೇಳುತ್ತದೆ, ಏನೆಂದರೆ ಸೃಷ್ಟಿಯು ಅದು ನರಳುತ್ತಿದೆ ಎಂಬುದಾಗಿ ನಾವು ನೋಡುತ್ತೇವೆ. Because of man's sin. ಯಾಕಂದರೆ ಮಾನವನ ಪಾಪದಿಂದಾಗಿ ಸೃಷ್ಟಿಯು ನರಳುತ್ತಿದೆ. And in Genesis chapter 9, God, let's read verse 8 to 11. 9ನೇ ಅಧ್ಯಾಯ 8ರಿಂದ 11ನೇ ವಚನಗಳವರೆಗೆ ಈಗ ನಾವು ಓದಿಕೊಳ್ಳೋಣ. ಆದಿಕಾಂಡ 9, 8ರಿಂದ 11. ಇದಲ್ಲದೆ ದೇವರು ನೋಹನಿಗೂ ಅವನ ಮಕ್ಕಳಿಗೂ, ಕೇಳಿರಿ, ನಾನು ನಿಮ್ಮನ್ನು ನಿಮ್ಮ ಸಂತತಿಯವರನ್ನು ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂ ಜಂತುಗಳನ್ನು ಕುರಿತು ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ. ಆ ಪ್ರತಿಜ್ಞೆ ಯಾವುದೆಂದರೆ, ಇನ್ನು ಮೇಲೆ ಎಲ್ಲಾ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ, ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದನು. ದೇವರು ಮತ್ತು ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲಾ ತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾಟಿರುವ Up to 11, brother. Here we read God making a promise with Noah and all the creatures. ದೇವರು ಇಲ್ಲಿ ನೋಹನೊಟ್ಟಿಗೆ ಮತ್ತು ಎಲ್ಲಾ ಪ್ರಾಣಿಗಳೊಟ್ಟಿಗೆ ಒಂದು ವಾಗ್ದಾನವನ್ನು ಮಾಡುತ್ತಿರುವುದನ್ನು ನೋಡುತ್ತೇವೆ. ಒಡಂಬಡಿಕೆ. There will not be a universal flood again. ಮತ್ತೊಮ್ಮೆ ಲೋಕವನ್ನ ಹಾಳು ಮಾಡುವಂತ ನಾಶ ಮಾಡುವಂತ ಪ್ರಳಯವು ಬರುವುದೇ ಇಲ್ಲ ಎಂಬುದಾಗಿ ಪ್ರತಿಜ್ಞೆ ಮಾಡಿದನು. We know that there were local floods since then. We have seen floods in many parts of the world, but it was never a universal flood. ಮತ್ತು ನಾವು ನೋಡುತ್ತೇವೆ ಏನೆಂದರೆ ಭೂಮಿಯಲ್ಲಿ ಇತಿಹಾಸದಲ್ಲಿ ಆಗಿಲಿಂದಲೂ ಅನೇಕ ಕಡೆಗಳಲ್ಲಿ ಸಣ್ಣ ಸಣ್ಣ ಪ್ರವಾಹಗಳು ಬರುವುದನ್ನು ನಾವು ನೋಡುತ್ತೇವೆ, ಆದರೆ ದೊಡ್ಡದಾದಂತಹ ಭೂಮಿಯ ಮೇಲೆ ಪ್ರವಾಹವು ಬಂದಿಲ್ಲ. And so God, that is a promise God gave. ಯಾಕಂದ್ರೆ ಅದು ದೇವರು ಮಾಡಿದಂತಹ ವಾಗ್ದಾನವಾಗಿದೆ. And in verse 12 and 13 we see God gives a token, a sign, a rainbow. Please read verse 12 and 13. 12 ಮತ್ತು 13ನೇ ವಚನದಲ್ಲಿ ತಾನು ಜಲಪ್ರಳಯ ಉಂಟು ಮಾಡುವುದಿಲ್ಲ ಮತ್ತೊಮ್ಮೆ ಎಂಬುದಕ್ಕಾಗಿ ಆತನು ಒಂದು ಗುರುತನ್ನ ಇಟ್ಟಿರುವುದನ್ನು ನಾವು ನೋಡುತ್ತೇವೆ. 12, 13 ದಯಮಾಡಿ ಓದಿರಿ. ದೇವರು ಮತ್ತು ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನು ಕುರಿತು ಎಲ್ಲಾ ತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾಟಿರುವ ಮುಗಿಲು ಬಿಲ್ಲೆ ಗುರುತಾಗಿರುವುದು. ನನಗೂ ಭೂ ಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ. Up to 17, brother. 17ವರೆಗೆ ಓದಿರಿ. ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡು ಬರುವುದು. ಆಗ ನಾನು ನಿಮ್ಮನ್ನು ಎಲ್ಲಾ ಜೀವರಾಶಿಗಳನ್ನು ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲಾ ಭೂ ಪ್ರಾಣಿಗಳನ್ನು ಹಾಳು ಮಾಡುವ ಜಲಪ್ರಳಯವಾಗುವುದಿಲ್ಲ. ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲಾ ಜೀವ ಜಂತುಗಳಿಗೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು. ಮತ್ತು ದೇವರು ನೋಹನಿಗೆ, ನನಗೂ ಎಲ್ಲಾ ಭೂ ಜೀವಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತು ಎಂದು ಹೇಳಿದನು. Here we see God making the rainbow in the sky as a token for his promise that he will never again destroy the whole earth with a flood. ದೇವರು ತಾನು ಮತ್ತೊಮ್ಮೆ ಭೂಮಿಯನ್ನ ಜಲಪ್ರಳಯದಿಂದ ನಾಶ ಮಾಡುವುದಿಲ್ಲ ಎಂಬುದಕ್ಕಾಗಿ ಆಕಾಶದಲ್ಲಿ ಒಂದು ಮುಗಿಲು ಬಿಲ್ಲನ್ನ ಇಡುವುದನ್ನ ನಾವು ನೋಡುತ್ತಿದ್ದೇವೆ. ಅದೇ ಗುರುತಾಗಿದೆ ಆತನ ಒಡಂಬಡಿಕೆಗೆ. It's a beautiful sight to see a rainbow, and it is a sign of God's promise after the judgment. ನಾವು ನೋಡುವಾಗ ಮುಗಿಲು ಬಿಲ್ಲನ್ನು ನೋಡುವಾಗ ಅದು ಸುಂದರವಾಗಿ ಕಾಣುವಂತದ್ದಾಗಿರುತ್ತದೆ. ಯಾಕಂದ್ರೆ ದೇವರು ಜಲಪ್ರಳಯದ ನಂತರ
ತಾನು ಮಾಡಿಕೊಂಡಂತಹ ಒಡಂಬಡಿಕೆ ಅದನ್ನೇ ಗುರುತಾಗಿ ಇಟ್ಟಿದ್ದಾನೆ. Today, do you know which group of people use rainbow as their symbol? ಇಂದು ನಾವು ನೋಡುವಾಗ ಯಾವ ಗುಂಪಿನ ಜನರು ಮುಗಿಲು ಬಿಲ್ಲನ್ನ ತಮ್ಮ ಚಿಹ್ನೆಯನ್ನಾಗಿ ಮಾಡಿಕೊಂಡಿದ್ದಾರೆ ಗೊತ್ತಾ? The LGBTQ, the homosexuals and lesbians and perverse kind of lifestyle people, they took this beautiful sign, symbol that God has given, and they are using it as a distorted for their loose immoral life. ನಾವು ನೋಡುವಾಗ LGBTQ ಕಮ್ಯುನಿಟಿಗೆ ಸೇರಿದಂತವರು ಅಂದರೆ ಸಲಿಂಗಕಾಮಿಗಳು ಮತ್ತು ಅನೇಕ ಲೈಂಗಿಕ ಪಾಪಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕಾಗಿ ಗುರುತಿಸಿಕೊಂಡಿರುವಂತವರು ಇಂತಹ ಮುಗಿಲು ಬಿಲ್ಲನ್ನೇ ತಮ್ಮ ಚಿಹ್ನೆಯನ್ನಾಗಿ ಮಾಡಿಕೊಂಡಿದ್ದಾರೆ. If you see the gay and lesbian and this LGBTQ pride parade they do in the cities like Israel's Tel Aviv or New York and all over the world, even in India now, they have taken this symbol that God has established after the judgment, and they use that symbol to promote their immoral lifestyle. ನಾವು ನೋಡುವಾಗ ಈ LGBTQ ಮತ್ತು ಸಲಿಂಗಕಾಮಿಗಳು ಮತ್ತು ಅನೇಕ ಲೈಂಗಿಕ ಪಾಪಗಳಲ್ಲಿ ಮುಂದುವರಿಯುವಂತಹ ಆ ಸಮುದಾಯದ ಜನರು ಈ ಮುಗಿಲು ಬಿಲ್ಲನ್ನ ತಮ್ಮ ಗುರುತನ್ನಾಗಿ ಮಾಡಿಕೊಂಡು ಇಸ್ರಾಯೇಲ್ನ ರಾಜಧಾನಿ ಟೆಲ್ ಅವೀವ್ ಮತ್ತು ನ್ಯೂಯಾರ್ಕ್ ನಗರ ಇನ್ನು ಅನೇಕ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅವರು ಮೆರವಣಿಗೆ ಮಾಡುವುದನ್ನ ನಾವು ನೋಡುತ್ತೇವೆ. ಮುಗಿಲು ಬಿಲ್ಲಿನ ಚಿತ್ರಪಟಗಳನ್ನ ಮತ್ತು ಬಾವುಟಗಳನ್ನ ಹಿಡಿದುಕೊಂಡು ಮತ್ತು ಭಾರತದಲ್ಲಿಯೂ ಅದು ಪ್ರಾರಂಭವಾಗಿರುವುದನ್ನ ನಾವು ನೋಡುತ್ತೇವೆ. ದೇವರು ಒಡಂಬಡಿಕೆಯ ಗುರುತಾಗಿ ನೇಮಿಸಿದ ಈ ಮುಗಿಲು ಬಿಲ್ಲನ್ನೇ ಅವರು ತಮ್ಮ ಗುರುತನ್ನಾಗಿ ಮಾಡಿಕೊಂಡಿದ್ದಾರೆ. Man is showing his fist against God and saying that we don't care about judgment. There's no judgment. We can live as we like, but they are in for a great surprise when God's judgment falls on them. ಇವೆಲ್ಲವುಗಳನ್ನ ಮಾಡುವುದರ ಮೂಲಕ ಮಾನವನು ತನ್ನ ಮುಷ್ಟಿಯನ್ನ ದೇವರ ಕಡೆಗೆ ತೋರಿಸುವವನಾಗಿ ನನಗೆ ನಿನ್ನ ಭಯವಿಲ್ಲ, ನಾನು ಸ್ವತಂತ್ರವಾಗಿ ನನಗಿಷ್ಟ ಬಂದ ಹಾಗೆ ಜೀವಿಸುತ್ತೇನೆ ಎಂಬುದಾಗಿ ದೇವರನ್ನೇ ಸವಾಲು ಮಾಡುವಂತವರಾಗಿದ್ದಾರೆ. ಮತ್ತು ಅವರೆಲ್ಲರಿಗೂ ಒಂದು ಆಶ್ಚರ್ಯವಾದಂತಹ ಭಯಂಕರ ಸಂಗತಿಯು ಕಾದಿದೆ. ಅದೇನೆಂದರೆ ದೇವರ ನ್ಯಾಯ ತೀರ್ಪು ತಟ್ಟನೆ ಅವರ ಮೇಲೆ ಒಂದು ದಿನ ಬರುತ್ತದೆ. Isaiah, the book of Isaiah says people call light darkness and day night and night day, good evil and evil good. That's the kind of time you and I are living in. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡುವಾಗ ಅಲ್ಲಿ ಆತನು ಹೇಳುತ್ತಾನೆ, ಜನರು ಒಳ್ಳೆಯದನ್ನ ಕೆಟ್ಟದ್ದು ಎಂಬುದಾಗಿ, ಬೆಳಕನ್ನ ಕತ್ತಲೆ ಎಂಬುದಾಗಿ, ಹಗಲನ್ನ ಬೆಳಕು ಎಂಬುದಾಗಿ ಹೇಳುವವರಾಗಿರುತ್ತಾರೆ ಮತ್ತು ದುಷ್ಟತನವನ್ನ ಒಳ್ಳೆಯತನ ಎಂಬುದಾಗಿ ಹೇಳುವವರಾಗಿರುತ್ತಾರೆ ಎಂಬುದಾಗಿ ಹೇಳುತ್ತಾನೆ. ಅಂತಹ ದಿನಗಳಲ್ಲಿಯೇ ನಾವು ಇಂದು ಜೀವಿಸುತ್ತಿದ್ದೇವೆ. There will not be a universal flood again, but 2 Peter chapter 3 says, but this present world is kept for fire. ಹೌದು, ದೇವರು ಜಲಪ್ರಳಯವನ್ನ ಬರಮಾಡುವುದಿಲ್ಲ ಮತ್ತೊಮ್ಮೆ ಭೂಮಿಯ ಮೇಲೆ. ಆದರೆ 2 ಪೇತ್ರನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಇಂದಿನ ಜಗತ್ತನ್ನ ಬೆಂಕಿಯಿಂದ ನಾಶ ಮಾಡಲಿಕ್ಕಾಗಿ ಇಟ್ಟಿದ್ದಾನೆ ಎಂಬುದಾಗಿ ಅಲ್ಲಿ ಓದುತ್ತೇವೆ. When sin ripens, God's judgment will come. ಪಾಪವು ಅದು ತುಂಬಾ ಬೆಳೆದು ಹಣ್ಣಾದಾಗ ದೇವರ ನ್ಯಾಯ ತೀರ್ಪು ಭೂಮಿಯ ಮೇಲೆ ಬರುತ್ತದೆ. But at the same time, Noah's time, God was patient, long suffering for 120 years. ಆದರೆ ನೋಹನ ಕಾಲದಲ್ಲಿ ನಾವು ನೋಡುವಾಗ ದೇವರು ದೀರ್ಘ ಶಾಂತಿಯಿಂದ 120 ವರ್ಷಗಳ ಕಾಲ ಆತನು ದೀರ್ಘ ಶಾಂತಿಯಿಂದ ಕಾದಿದ್ದನು ಎಂದು ನೋಡುತ್ತೇವೆ. But today, for the last almost 2000 years, God is long suffering to this wicked world. ಆದರೆ ಇಂದಿನ ಕಾಲವನ್ನ ನಾವು ನೋಡುವಾಗ ಸುಮಾರು ಕಳೆದ 2000 ವರ್ಷಗಳಿಂದಲೂ ದೇವರು ದೀರ್ಘ ಶಾಂತಿಯಿಂದ ಈ ಜನರನ್ನ ನಾಶ ಮಾಡದೆ ಈ ಲೋಕವನ್ನ ಬಿಟ್ಟಿದ್ದಾನೆ. In the Old Testament, we see many gurutugala symbols like the Passover feast, the brazen serpent. In the New Testament, baptism, Lord's Supper, these are all signs. The same way, the rainbow was a sign of our God's promise.
ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವ ಪ್ರಕಾರ ಆ ಪಸ್ಕ ಹಬ್ಬದ ಕುರಿಮರಿ ಮತ್ತು ಅದರ ರಕ್ತ, ಅದೇ ರೀತಿಯಲ್ಲಿ ಮೋಶೆಯ ತಾಮ್ರದ ಸರ್ಪ, ಹೊಸ ಒಡಂಬಡಿಕೆಗೆ ಬರುವಾಗ ದೀಕ್ಷಾ ಸ್ನಾನ ಮತ್ತು ಕರ್ತನ ಮೇಜು, ಇವೆಲ್ಲವೂ ಗುರುತುಗಳನ್ನು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಈ ಒಂದು ಮುಗಿಲು ಬಿಲ್ಲು ಸಹ ಅದು ದೇವರ ಒಂದು ಒಡಂಬಡಿಕೆಯ ಗುರುತಾಗಿದೆ. Now you can only see the half rainbow, but if you go to Revelation chapter 4 verse 3, we see a rainbow around the throne. Please read that, Revelation 4:3. ಪ್ರಕಟಣೆಯ ಗ್ರಂಥ 4ನೇ ಅಧ್ಯಾಯ 3ನೇ ವಚನಕ್ಕೆ ಬರುವಾಗ ನಾವು ಭೂಮಿಯ ಮೇಲೆ ಈಗ ನೋಡುವಾಗ ಕೇವಲ ಅರ್ಧ ಮುಗಿಲು ಬಿಲ್ಲನ್ನ ಕಾಣುತ್ತೇವೆ, ಆದರೆ ಅಲ್ಲಿ ಸಂಪೂರ್ಣ ಮುಗಿಲು ಬಿಲ್ಲನ್ನ ನಾವು ನೋಡುತ್ತೇವೆ. ದಯಮಾಡಿ ಓದ್ರಿ. Revelation 4:3. ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. Yeah, here we read about a rainbow around the throne, a complete full circle. ಇಲ್ಲಿ ಸಿಂಹಾಸನದ ಸುತ್ತಲೂ ಒಂದು ವೃತ್ತದ ರೀತಿಯಲ್ಲಿ ಒಂದು ಮುಗಿಲು ಬಿಲ್ಲಿರುವುದನ್ನು ನಾವು ಕಾಣುತ್ತಿದ್ದೇವೆ. That reminds of God's faithfulness and his promise once his deliverance is over. ಅದು ಕರ್ತನು ತನ್ನ ವಿಮೋಚನಾ ಕಾರ್ಯವನ್ನ ಮುಗಿಸಿದ ನಂತರ ಆತನು ಮಾಡುವಂತಹ ಕಾರ್ಯದ ಕುರಿತಾದಂತಹ ನಂಬಿಗಸ್ತಿಕೆಯನ್ನ, ಆತನ ವಾಗ್ದಾನವನ್ನ ನಮ್ಮ ನೆನಪಿಗೆ ತರುತ್ತದೆ. Now let's look at this God's covenant with Noah in little detail. ಈಗ ನಾವು ನೋಹನೊಟ್ಟಿಗೆ ದೇವರು ಮಾಡಿಕೊಂಡಂತಹ ಒಡಂಬಡಿಕೆಯನ್ನು ಸ್ವಲ್ಪ ವಿವರವಾಗಿ ನೋಡಿಕೊಳ್ಳೋಣ. It is the third general or universal covenant after the Edenic, after the Garden of Eden, that is Edenic and Adamic covenant. ನಾವು ನೋಡುವಾಗ ದೇವರು ಈ ನೋಹನೊಟ್ಟಿಗೆ ಮಾಡಿಕೊಂಡಂತಹ ಒಡಂಬಡಿಕೆಯು ಅದು 3ನೆಯ ಒಡಂಬಡಿಕೆ ಆಗಿತ್ತು. ಮೊದಲನೆಯ ಒಡಂಬಡಿಕೆಯನ್ನು ದೇವರು ಏದೇನ್ ವನದಲ್ಲಿ ಮಾಡಿಕೊಂಡನು, ಅದನ್ನು ನಾವು ಏದೇನ್ ವನದ ಒಡಂಬಡಿಕೆ ಎಂಬುದಾಗಿ ನಾವು ನೋಡುತ್ತೇವೆ. ನಂತರ 2ನೇದಾಗಿ ಆದಾಮನೊಟ್ಟಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡನು, ಅದನ್ನ ಆದಾಮನ ಒಡಂಬಡಿಕೆ ಎಂಬುದಾಗಿ ಹೇಳುತ್ತೇವೆ. 3ನೇದು ನೋಹನ ಒಡಂಬಡಿಕೆ. It is solemn promise never to destroy the earth again with the universal flood. ದೇವರು ಈ ಒಂದು ವಾಗ್ದಾನವನ್ನ ಒಡಂಬಡಿಕೆಯನ್ನ ಮಾಡಿದ್ದರ ಉದ್ದೇಶವೇನೆಂದರೆ ಮತ್ತೆ ಭೂಮಿಯನ್ನ ಆ ಜಲಪ್ರಳಯದಿಂದ ನಾಶ ಮಾಡುವುದಿಲ್ಲ ಎಂಬುದಕ್ಕಾಗಿ. ಸಂಪೂರ್ಣ ಭೂಮಿಯನ್ನು, the whole earth. ಸಂಪೂರ್ಣ ಭೂಮಿಯನ್ನ ನಾಶ ಮಾಡುವುದಿಲ್ಲ. But like I said, we have seen many floods in many parts of the world. See, that proves that God's promise is about a universal flood. That means the time Noah's flood was a universal. It was not a local flood. ಆದ್ದರಿಂದ ನಾವು ಇನ್ನು ನೋಡುವಾಗ ಭೂಮಿಯಲ್ಲಿ ಅನೇಕ ಕಡೆಗಳಲ್ಲಿ ಸ್ಥಳೀಯವಾಗಿ ಜಲ ಪ್ರಳಯಗಳು ಅಥವಾ ಪ್ರವಾಹಗಳು ಉಂಟಾಗುವುದನ್ನು ನಾವು ನೋಡುತ್ತೇವೆ. ಅದರ ಅರ್ಥ ದೇವರು ನೋಹನ ಕಾಲದಲ್ಲಿ ತಂದಂತಹ ಆ ಪ್ರವಾಹವು, ಪ್ರಳಯವು ಅದು ಭೂಮಿಯನ್ನೇ ಆವರಿಸಿದಂತಹ ಜಲಪ್ರಳಯವಾಗಿತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. Otherwise, God was telling a promise that he couldn't keep where there were many local floods. ಇಲ್ಲದೆ ಹೋಗಿದ್ದರೆ ದೇವರ ಆ ಒಂದು ಒಡಂಬಡಿಕೆ ಅದು ಸುಳ್ಳಾಗಬೇಕಿತ್ತು. ಯಾಕಂದ್ರೆ ನಾವು ಇನ್ನೂ ಸಹ ಸ್ಥಳೀಯವಾಗಿ ಒಂದು ಸಣ್ಣ ಸಣ್ಣ ಪ್ರವಾಹಗಳನ್ನ ನಾವು ಬೇರೆ ಬೇರೆ ಕಡೆಗಳಲ್ಲಿ, ಭೂಮಿಯ ಕಡೆಗಳಲ್ಲಿ ನಾವು ನೋಡುತ್ತೇವೆ. Now Noah and his family just passed through that awful flood. ನೋಹ ಮತ್ತು ಆತನ ಕುಟುಂಬವು ಆ ಒಂದು ಭಯಂಕರವಾದಂತಹ ಜಲಪ್ರಳಯದಿಂದ ಹೊರಗೆ ಬಂದಿತ್ತು. He and his wife and 3 sons and their wives, 8 people. ಆತನು ನೋಹನ ಹೆಂಡತಿ, ಆತನ 3 ಜನ ಗಂಡು ಮಕ್ಕಳು ಮತ್ತು 3 ಜನ ಸೊಸೆಯಂದಿರು, ಟೋಟಲ್ 8 ಜನ ಒಟ್ಟು. That was the whole world's human population after the flood. ಜಲಪ್ರಳಯವಾದ ನಂತರ ಭೂಮಿಯ ಮೇಲೆ ಇದ್ದಂತಹ ಸಂಪೂರ್ಣ ಜನಸಂಖ್ಯೆ ಕೇವಲ 8 ಮಂದಿ. Now Noah might have wondered whether his family and the animals from the ark would survive on an empty earth. Everything was fresh start. ನೋಹ ಮತ್ತು ನೋಹನಿಗೆ ಆಶ್ಚರ್ಯವಾಗಿರಬಹುದು, ಯಾಕಂದರೆ ಸಂಪೂರ್ಣವಾಗಿ ಅಳಿಸಿ ಹೋಗಿರೋ, ನಾಶವಾಗಿರುವಂತಹ ಭೂಮಿಯ ಮೇಲೆ ತಾನು, ತನ್ನ ಕುಟುಂಬ ಮತ್ತು ಎಲ್ಲಾ ಪ್ರಾಣಿಗಳು ಬದುಕುಳಿಯುತ್ತವೋ ಎಂಬುದಾಗಿ ಆತನು ಆಶ್ಚರ್ಯ ವ್ಯಕ್ತಪಡಿಸಿರಬಹುದು. So God made a covenant with Noah and assured him that
people and animals would endure. ಆದರೆ ದೇವರು ನೋಹನೊಟ್ಟಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡು ಆತನಿಗೆ ವಾಗ್ದಾನ ಮಾಡಿದನೇನೆಂದರೆ ಭೂಮಿಯಲ್ಲಿ ಮನುಷ್ಯರು ಮತ್ತು ಪ್ರಾಣಿಗಳ ಸಂತಾನ ಹೆಚ್ಚುತ್ತದೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದನು. In Adam's day, Adam and his wife, they were the only people. ಆದಾಮನ ಕಾಲದಲ್ಲಿ ನೋಡುವಾಗ ಆದಾಮ ಮತ್ತು ಆತನ ಹೆಂಡತಿ ಹವ್ವಳು ಕೇವಲ ಅವರಿಬ್ಬರೇ ಭೂಮಿಯ ಮೇಲೆ ಇದ್ದರು. Sin had not entered the scene. Sin, violence, death are terrible realities because of sin. ಪಾಪವು ಇನ್ನೂ ಮನುಷ್ಯನನ್ನ ಪ್ರವೇಶಿಸಿರಲಿಲ್ಲ. ಪಾಪದ ಪರಿಣಾಮವೇ ಈ ಭಯಂಕರವಾದಂತಹ ಮರಣ ಮತ್ತು ಕೊಲೆ, ಇಂಥ ಪಾಪಗಳೇ ಪಾಪದ ಒಂದು ಪರಿಣಾಮವಾಗಿವೆ. Noah is to populate the earth as God commanded Adam. ನೋಹನು ಆದಾಮನಿಗೆ ದೇವರು ವಾಗ್ದಾನ ಮಾಡಿದ ಅಥವಾ ಆಜ್ಞೆ ಕೊಟ್ಟ ರೀತಿಯಲ್ಲಿಯೇ ನೋಹನು ಸಹ ಈಗ ಭೂಮಿಯನ್ನ ತುಂಬಿಕೊಳ್ಳಬೇಕಿತ್ತು. So same way he instructed Noah and his family. ಅದೇ ರೀತಿಯಲ್ಲಿ ದೇವರು ನೋಹನಿಗೂ ಆತನ ಕುಟುಂಬಕ್ಕೂ ಆಜ್ಞೆಯನ್ನ ಕೊಟ್ಟನು. Another fear perhaps Noah could have was, will the animals in the ark prove a threat to the safety of his family? ಮತ್ತು ನೋಹನಿಗೆ ಇನ್ನೊಂದು ಚಿಂತೆ ಇರಬಹುದೇನೆಂದರೆ ನಾವೇ ಒಳಗಿಂದ ಹೊರಗೆ ಬಂದಂತಹ ಪ್ರಾಣಿಗಳು ತನಗೂ ತನ್ನ ಕುಟುಂಬಕ್ಕೂ ಏನಾದರೂ ತೊಂದರೆ ಮಾಡಬಹುದು ಎಂಬಂತ ಭಯವಿತ್ತು. Now God covenanted with Noah that the wild animals of every type actually will fear and avoid human. ಆದರೆ ದೇವರು ನೋಹನೊಟ್ಟಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡು ಹೇಳಿದ ಏನೆಂದರೆ ಎಲ್ಲಾ ವಿಧವಾದಂತಹ ಪ್ರಾಣಿಗಳು ನಿನ್ನನ್ನ ಕಂಡು ಅಂಜಿಕೊಳ್ಳುವವು. So and by Adamic covenant earlier it was the human diet was vegetarian. ನಾವು ನೋಡುವಾಗ ಏದೇನ್ ವನದಲ್ಲಿ ಮಾಡಿಕೊಂಡಂತಹ ಒಡಂಬಡಿಕೆಯ ಕುರಿತಾಗಿ ನೋಡುವಾಗ ಅಲ್ಲಿ ಮನುಷ್ಯನು ಮತ್ತು ಪ್ರಾಣಿಗಳೆಲ್ಲವೂ ಅವು ಕೇವಲ ಸಸ್ಯಾಹಾರಿಗಳಾಗಿದ್ದವು. But here God in that covenant he introduced meat to the diet of man. ಆದರೆ ಇಲ್ಲಿ ನೋಹನೊಟ್ಟಿಗೆ ಮಾಡಿಕೊಂಡಂತಹ ಒಡಂಬಡಿಕೆಯಲ್ಲಿ ದೇವರು ಮಾನವನ ಆಹಾರ ಪದ್ಧತಿಯಲ್ಲಿ ಮಾಂಸವನ್ನು ಸಹ ಅನುಮತಿಸುತ್ತಿದ್ದಾನೆ. Now in some way this also reflects further the alienation within God's creation after the fall. ಇದು ನಮಗೆ ಮತ್ತೆ ಏನನ್ನ ಜ್ಞಾಪಕ ಕೊಡುತ್ತದೆ ಅಂದರೆ ಮನುಷ್ಯನ ಬಿದ್ದು ಹೋಗುವಿಕೆಯ ನಂತರ ಮತ್ತೆ ಹೇಗೆ ಮಾನವನು ದೇವರಿಂದ ದೂರವಾದನು ಎಂಬುದನ್ನು ನಮಗೆ ತಿಳಿಸುತ್ತಿದೆ. Animals now live in terror of humans. ಈಗ ಪ್ರಾಣಿಗಳು ಮನುಷ್ಯನನ್ನ ಕಂಡರೆ ಭಯದಲ್ಲಿ ಜೀವಿಸುತ್ತವೆ. Man may hunt and kill and eat them. ಮಾನವನು ಅವುಗಳನ್ನು ಬೇಟೆಯಾಡಿ ಕೊಲ್ಲಬಹುದು ಮತ್ತು ತಿನ್ನಬಹುದು. Even though people may eat animal meat, they must respect the principle of life represented by blood. ಮನುಷ್ಯನು ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನಬಹುದಾದರೂ ಸಹ ಆ ರಕ್ತದ ಮೂಲಕ ಸ್ಥಾಪಿಸಲ್ಪಟ್ಟಂತಹ ಒಡಂಬಡಿಕೆಯನ್ನ ಅವರು ಗೌರವಿಸಲೇಬೇಕು. They should not eat the blood of the animals. Chapter 9 verse 4. 9ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಾಗ ರಕ್ತದಿಂದ ಕೂಡಿರುವ ಮಾಂಸವನ್ನ ತಿನ್ನಬಾರದು, ಯಾಕಂದ್ರೆ ರಕ್ತವು ಜೀವವಷ್ಟೇ. Human blood holds a still higher value as the life symbol of a person created in the image of God. ಮತ್ತು ದೇವರು ಮನುಷ್ಯನ ಜೀವವನ್ನ ಇನ್ನೂ ಹೆಚ್ಚು ಅಮೂಲ್ಯವಾಗಿ ಎಣಿಸುತ್ತಾನೆ, ಯಾಕಂದರೆ ಮನುಷ್ಯನು ದೇವರ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವನು. And there is still another blood which is even more valuable. It is called the precious blood, the blood of the Lord Jesus Christ. ಈ ಮಾನವನ ರಕ್ತಕ್ಕಿಂತಲೂ ಇನ್ನೂ ಅಮೂಲ್ಯವಾದಂತಹ ಇನ್ನೊಂದು ರಕ್ತ ಉಂಟು. ಅದು ಯಾವುದೆಂದರೆ ಅದು ನಮ್ಮ ಕರ್ತನಾಂತರ ಯೇಸು ಕ್ರಿಸ್ತನ ಅಮೂಲ್ಯ ರಕ್ತ. That blood can redeem all sinners on the face of the earth. ಆ ರಕ್ತವು ಭೂಮಿಯ ಮೇಲಿರುವಂತಹ ಎಲ್ಲಾ ಜನರ ಪಾಪಗಳನ್ನ ಬಿಡಿಸಲು ಸಾಧ್ಯ. So God established human government. He established the principle of capital punishment that the government can do as a deterrent for the repetition of such terrible violence that was before the flood. ಆದ್ದರಿಂದ ದೇವರು ಮಾನವ ಸರ್ಕಾರವನ್ನ ನೇಮಿಸಿದನು ಮತ್ತು
ಆ ಜಲಪ್ರಳಯಕ್ಕೆ ಮುಂಚೆ ಇದ್ದಂತಹ ಅತ್ಯಂತ ಭಯಂಕರವಾದಂತಹ ಪಾಪ ಮತ್ತು ಕೊಲೆಗಡುಕತನಕ್ಕೆ ಶಿಕ್ಷೆಯನ್ನ ವಿಧಿಸುವಂತಹ ಮರಣದಂಡನೆಯನ್ನ ವಿಧಿಸುವಂತಹ ಅಧಿಕಾರವನ್ನ ಸರ್ಕಾರಕ್ಕೆ ಕೊಟ್ಟನು. We saw the sign of the rainbow. ನಾವು ಆ ಮುಗಿಲು ಬಿಲ್ಲಿನ ಗುರುತನ್ನ ಕುರಿತಾಗಿ ನಾವು ನೋಡಿಕೊಂಡೆವು. But again, we see that there will be a greater judgment in the coming days because we live in a world that is no better than Noah's time. Actually, it is worse than maybe Noah's time. ಮತ್ತು ನಾವು ನೋಡಿಕೊಳ್ಳುವುದೇನೆಂದರೆ ನೋಹನ ದಿನಗಳ ಇದ್ದಂತ ದುಷ್ಟತನಕ್ಕಿಂತ ದುಷ್ಟವಾದಂತಹ ಲೋಕದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಈ ಲೋಕಕ್ಕೆ ಅದಕ್ಕಿಂತ ಗಂಭೀರವಾದಂತಹ ಶಿಕ್ಷೆ, ನ್ಯಾಯ ತೀರ್ಪು ಕಾದಿದೆ ಎಂಬುದನ್ನು ನಾವು ನೋಡುತ್ತೇವೆ. We looked at the three institutions God instituted: family, human government, and the church. ನಾವು ದೇವರಿಂದ ಸ್ಥಾಪಿಸಲ್ಪಟ್ಟಂತಹ 3 ವಿಧಿಗಳನ್ನ ನಾವು ನೋಡಿಕೊಂಡೆವು. ಅದ್ಯಾವುದೆಂದರೆ ಕುಟುಂಬ ಮತ್ತು ಮಾನವ ಸರ್ಕಾರ, and the church, ಮತ್ತು ಸಭೆ. The family is only till death parts the husband and wife. ಕುಟುಂಬ ಎಂಬುದಾಗಿ ನಾವು ನೋಡುವಾಗ ಮರಣವು ಗಂಡನನ್ನ ಹೆಂಡತಿಯನ್ನ ಬೇರ್ಪಡಿಸುವವರೆಗಷ್ಟೇ ಅವರು ಕುಟುಂಬವಾಗಿರುತ್ತಾರೆ. In Daniel chapter 2 verse 34 and 35, we read that human government as we know now will also come to an end when Christ comes to rule the earth. ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 34 ಮತ್ತು 35ನೇ ವಚನಗಳಲ್ಲಿ ನಾವು ನೋಡಿಕೊಳ್ಳುವುದೇನೆಂದರೆ, ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಅಧಿಕಾರವನ್ನು ವಹಿಸಿಕೊಳ್ಳುವಾಗ ಆ ಮಾನವ ಸರ್ಕಾರವು ಸಹ ಅಂತ್ಯವಾಗುತ್ತದೆ. Can we read Daniel chapter 2, 34 and 35? ದಾನಿಯೇಲ 2ನೇ ಅಧ್ಯಾಯ 34-35ನೇ ವಚನವನ್ನು ದಯಮಾಡಿ ಓದಿರಿ. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೂ ಬಡಿದು ಚೂರು ಚೂರು ಮಾಡಿತು. ಆಗ ಕಬ್ಬಿಣ ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿಪುಡಿಯಾಗಿ ಸುಗ್ಗಿಯ ಕಣಗಳ ಒಟ್ಟಿನಿಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರತಿಮೆಗೆ ಬಡಿದು ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. God was giving a knowledge to Nebuchadnezzar about what is going to happen to the human government, the empires. ದೇವರು ಇಲ್ಲಿ ನೆಬೂಕದ್ನೆಚ್ಚರಿಗೆ ಕೊಟ್ಟಂತಹ ಆ ದರ್ಶನದ ಮೂಲಕ ಮಾನವ ಸರ್ಕಾರಕ್ಕೆ ಮುಂದೆ ಏನು ಸಂಭವಿಸುತ್ತದೆ ಎಂಬುದರ ಕುರಿತಾಗಿ ಜ್ಞಾನವನ್ನು ಕೊಡುತ್ತಿದ್ದಾನೆ. God's servant Daniel was given the capacity to interpret that dream and tell what is going to happen to the human government. ದೇವರ ಸೇವಕನಾದಂತಹ ದಾನಿಯೇಲನಿಗೆ ದೇವರು ಆ ನೆಬೂಕದ್ನೆಚ್ಚರನ ಕನಸಿನ ಅರ್ಥವನ್ನ ವಿವರಿಸುವ ಶಕ್ತಿಯನ್ನ ಕೊಟ್ಟನು. ಅಂದರೆ ಮಾನವ ಸರ್ಕಾರಕ್ಕೆ ಮುಂದೆ ಏನಾಗುತ್ತದೆ ಎಂಬುದನ್ನ ಆತನು ವಿವರಿಸಿದನು. What is the function of the human government that we see God allowed in Genesis chapter 9? ಆದಿಕಾಂಡ 9ನೇ ಅಧ್ಯಾಯದಲ್ಲಿ ದೇವರು ಭೂಮಿಯ ಮೇಲೆ ಸ್ಥಾಪಿಸಲು ಅನುಮತಿ ಕೊಟ್ಟಂತಹ ಮಾನವ ಸರ್ಕಾರದ function, ಕಾರ್ಯಗಳು ಏನಾಗಿದೆ ಎಂಬುದನ್ನ ನಾವು ನೋಡಿಕೊಳ್ಳೋಣ. Human government is allowed for 3 reasons. ದೇವರು ಮಾನವ ಸರ್ಕಾರವನ್ನ 3 ಕಾರಣಕ್ಕಾಗಿ ಅನುಮತಿಸಿದ್ದಾನೆ. One is to protect, ಮೊದಲನೇದಾಗಿ ಸಂರಕ್ಷಿಸಲಿಕ್ಕಾಗಿ, secondly to punish, ಎರಡನೇದಾಗಿ ಶಿಕ್ಷೆ ವಿಧಿಸಲಿಕ್ಕೆ, thirdly to promote man's social life. ಮೂರನೇದಾಗಿ ಮಾನವನ ಸಾಮಾಜಿಕ ಜೀವಿತವನ್ನ ಮುಂದುವರಿಸುವ ಹಾಗೆ ಪ್ರೋತ್ಸಾಹಿಸಲು. In the first incident, we can look at the incident in Acts 21:27 to 37. We don't need to read it, but I'll tell you what happened in Acts 21. ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 27ರಿಂದ 35ನೇ ವಚನಗಳವರೆಗೆ ನಾವು ಓದಿಕೊಳ್ಳುವಾಗ ಅಲ್ಲಿ ಏನಾಗುತ್ತದೆ ಎಂಬುದನ್ನು ನಾನೇ ವಿವರಿಸಿ ಹೇಳುತ್ತೇನೆ, ಓದುವ ಅವಶ್ಯಕತೆ ಇಲ್ಲ. ಅದು ಮೊದಲನೆಯ ಕಾರಣವಾಗಿದೆ. Paul was going to be killed by his own people, his countrymen in Jerusalem. ಪೌಲನನ್ನ ಆತನ ಸ್ವಂತ ಜನರೇ ಯೆರೂಸಲೇಮ್ ಪಟ್ಟಣದಲ್ಲಿ ಕೊಲ್ಲಬೇಕು ಎಂಬುದಾಗಿ ಆಲೋಚಿಸಿದರು. But then the Roman soldiers stepped in
save Paul from being murdered by his own people. ಆದರೆ ಅಲ್ಲಿ ರೋಮ್ ಸರ್ಕಾರವು ಮಧ್ಯಪ್ರವೇಶಿಸಿ ರೋಮನ್ ಸೈನಿಕರು ಆತನನ್ನ ಸಂರಕ್ಷಿಸುವುದನ್ನ, ಆತನ ಜನರಿಂದಲೇ ಅವನನ್ನ ಕಾಪಾಡುವುದನ್ನು ನೋಡುತ್ತೇವೆ. So one of the purpose of government is to protect people. ಆದ್ದರಿಂದ ಸರ್ಕಾರದ ಮೊದಲನೆಯ ಕರ್ತವ್ಯ ಅಥವಾ ಕಾರ್ಯ ಎಂದರೆ ಜನರನ್ನ ಸಂರಕ್ಷಿಸುವುದೇ. The second function is for punishment. ಎರಡನೆಯ ಕಾರ್ಯ ಅಥವಾ ಅಧಿಕಾರ ಎಂದರೆ ಮನುಷ್ಯರನ್ನ ಶಿಕ್ಷಿಸಲಿಕ್ಕಾಗಿ. In Romans 13:4, read that one more time. Romans 13:4. ರೋಮಾಪುರದವರಿಗೆ ಬರೆದ ಪತ್ರಿಕೆ 13:4 ವಚನವನ್ನು ಮತ್ತೊಮ್ಮೆ ಓದಿಕೊಳ್ಳೋಣ. ದಯಮಾಡಿ ಓದ್ರಿ. ಅವನು ನಿನ್ನ ಹಿತಕ್ಕೋಸ್ಕರ ದೇವರ ಸೇವಕನಾಗಿದ್ದಾನಲ್ಲ, ಆದರೆ ನೀನು ಕೆಟ್ಟದನ್ನು ಮಾಡಿದರೆ ಭಯಪಡಬೇಕು. ಅವನು ಸುಮ್ಮನೆ ಕೈಯಲ್ಲಿ ಕತ್ತಿಯನ್ನು ಹಿಡಿದಿಲ್ಲ, ಅವನು ದೇವರ ಸೇವಕನಾಗಿದ್ದು ಕೆಟ್ಟದನ್ನು ನಡೆಸುವವನಾಗಿ ದೇವರ ದಂಡನೆಯನ್ನು ವಿಧಿಸುತ್ತಾನೆ. Twice we read the statement, they are ministers of God, the servants of God. ಎರಡು ಬಾರಿ ಅಲ್ಲಿ ನಾವು ಅವರು ದೇವರ ಸೇವಕರು, ದೇವರಿಂದ ನೇಮಿಸಲ್ಪಟ್ಟವರು ಎಂಬುದನ್ನ ನೋಡುತ್ತೇವೆ. Yeah, we talked about evangelists or elders or preachers as God's servant, but human government authorities are also called the same name. They are the servants, they are ministers. ನಾವು ನೋಡುವಾಗ ದೇವರ ಸೇವಕರನ್ನ, ಸಭೆಯ ಹಿರಿಯರುಗಳನ್ನ ಮತ್ತು ದೇವರ ಕಾರ್ಯಗಳನ್ನ ಮಾಡುವವರನ್ನ ನಾವು ದೇವರ ಸೇವಕರು ಎಂಬುದಾಗಿ ಕರೆಯುತ್ತೇವೆ. ಆದರೆ ದೇವರು ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳನ್ನು ಸಹ ತನ್ನ ಸೇವಕರು ಎಂಬುದಾಗಿ ಕರೆಯುತ್ತಾನೆ. So if you have been to Bangalore and you have seen what is written on Vidhan Sauda, the government work is God's work, that is absolutely true. It's biblical. ನೀವು ಬೆಂಗಳೂರಿಗೆ ವಿಧಾನಸೌಧಕ್ಕೆ ಹೋಗಿರುವುದಾದ್ರೆ, ಭೇಟಿ ನೀಡುವಾಗ ಅಲ್ಲಿ ಬರೆದಿರುವಂತಹ ವಾಕ್ಯವೇನೆಂದರೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂಬುದಾಗಿ ಬರೆದಿರುವುದನ್ನು ನಾವು ನೋಡ್ತೇವೆ. ಹೌದು, ಸರ್ಕಾರದ ಕೆಲಸ ಅದು ದೇವರ ಕೆಲಸವಾಗಿದೆ, ಅದು ಸತ್ಯವೇದಾನುಸಾರವಾದದ್ದೇ. They are to punish the evil doers. ದುಷ್ಟ ಕಾರ್ಯಗಳನ್ನ ಮಾಡುವವರನ್ನ ಶಿಕ್ಷಿಸಲಿಕ್ಕಾಗಿ ಸರ್ಕಾರವು ಅಸ್ತಿತ್ವದಲ್ಲಿದೆ. Not only Paul, Apostle Peter also reminds the same thing. Read 1 Peter 2:13 and 14. ಪೌಲನು ಮಾತ್ರವಲ್ಲ, ಪೇತ್ರನು ಸಹ ನಮಗೆ ಅದನ್ನ ನೆನಪಿಗೆ ತರುತ್ತಾನೆ. 1 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 13, 14 ವಚನವನ್ನು ದಯಮಾಡಿ ಓದ್ರಿ. ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ. ಅರಸನು ಸರ್ವಾಧಿಕಾರಿ ಎಂತಲೂ ಬೇರೆ ಅಧಿಪತಿಗಳು ಕೆಟ್ಟ ನಡತೆಯುಳ್ಳವರನ್ನು ದಂಡಿಸುವುದಕ್ಕೂ ಒಳ್ಳೆ ನಡತೆಯುಳ್ಳವರನ್ನು ಪ್ರೋತ್ಸಾಹ ಪಡಿಸುವುದಕ್ಕೂ ಅರಸನಿಂದ ಕಳಿಸಲ್ಪಟ್ಟವರೆಂತಲೂ ತಿಳಿದು ಅವರಿಗೆ ಅಧೀನರಾಗಿರಿ. So here we read that they are not only to protect innocent, they are also to punish the guilty. ಇಲ್ಲಿ ನಾವು ನೋಡುತ್ತೇವೆ, ಸರ್ಕಾರವು ಕೇವಲ ಮುಗ್ಧ ಜನರನ್ನ ಸಂರಕ್ಷಿಸಲಿಕ್ಕೆ ಮಾತ್ರವಲ್ಲ, ಬದಲಾಗಿ ತಪ್ಪಿತಸ್ಥರನ್ನ ಶಿಕ್ಷಿಸಲಿಕ್ಕಾಗಿಯೂ ಇದೆ ಎಂಬುದಾಗಿ ನೋಡುತ್ತೇವೆ. Now when Paul and Peter was writing this, remember Nero was the cruel Nero was the emperor of Rome. ಪೌಲನು ಮತ್ತು ಪೇತ್ರನು ಈ ಮಾತನ್ನ ತಮ್ಮ ಪತ್ರಿಕೆಗಳಲ್ಲಿ ಬರೆಯುವಾಗ ಅತ್ಯಂತ ದುಷ್ಟನಾದಂತಹ ಕ್ರೂರಿಯಾದಂತಹ ನೀರೋ ಚಕ್ರವರ್ತಿ ಅಧಿಕಾರದಲ್ಲಿದ್ದನು. And it is Nero who killed both Paul and Peter. ಮತ್ತು ಪೌಲನನ್ನ ಪೇತ್ರನನ್ನ ಕೊಂದವನು ಅದೇ ನೀರೋ ಚಕ್ರವರ್ತಿ. But they are writing to submit to human authorities because they are ministers of God. ಆದರೆ ಇವರಿಬ್ಬರು ಸರ್ಕಾರಕ್ಕೆ, ಮಾನವ ಸರ್ಕಾರಕ್ಕೆ ಅಧೀನರಾಗಿರಿ, ಒಳಪಡಿರಿ ಎಂಬುದಾಗಿ ಬರೆಯುತ್ತಿದ್ದಾರೆ. ಯಾಕಂದರೆ ಸರ್ಕಾರವು ದೇವರಿಂದ ನೇಮಿಸಲ್ಪಟ್ಟದ್ದು. The third purpose of human government is for promotion. It is for promote general welfare of the community. ಮೂರನೆಯ ಸರ್ಕಾರದ ಕರ್ತವ್ಯ ಅಥವಾ ಕಾರ್ಯ ಯಾವುದೆಂದರೆ ಆ ಸಮುದಾಯದ ಒಳಿತನ್ನ ನೋಡಿಕೊಳ್ಳುವುದು ಮತ್ತು ಪ್ರೋತ್ಸಾಹಿಸುವುದೇ ಸರ್ಕಾರದ ಕರ್ತವ್ಯ. 1 Timothy 2:1 and 2 reminds us to pray for them. 1 ತಿಮೋಥಿ 2ನೇ ಅಧ್ಯಾಯ 1 ಮತ್ತು 2ನೇ ವಚನವು ಸರ್ಕಾರಕ್ಕೂ ಸರ್ಕಾರಿ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ಜ್ಞಾಪಕ ಕೊಡುತ್ತದೆ. So if that is what government is for, what is our response to human government?
ಹಾಗಾದರೆ ಸರ್ಕಾರವು ಈ ಮೂರು ಕಾರಣಗಳಿಗಾಗಿ ಅಸ್ತಿತ್ವದಲ್ಲಿರುವುದಾದರೆ ನಮ್ಮ ಪ್ರತಿಕ್ರಿಯೆ ಸರ್ಕಾರಕ್ಕೆ ಏನಾಗಿರಬೇಕು? A believer cannot be a good Christian and a bad citizen of the country at the same time. ಒಬ್ಬ ವಿಶ್ವಾಸಿಯು ಒಳ್ಳೆಯ ಕ್ರೈಸ್ತನಾಗಿದ್ದುಕೊಂಡು ಸರ್ಕಾರಕ್ಕೆ ಅವಿಧೇಯನಾಗಲಿಕ್ಕೆ ಸಾಧ್ಯವಿಲ್ಲ. As children of God, our responsibility to human government is also threefold. ಮತ್ತು ದೇವರ ಮಕ್ಕಳಾಗಿ ವಿಶ್ವಾಸಿಗಳಾಗಿ ನಮ್ಮ ಜವಾಬ್ದಾರಿಯು ಸಹ ಮೂರು ಜವಾಬ್ದಾರಿಗಳು ಸರ್ಕಾರದ ಕಡೆಗಿದೆ. Number one, ಮೊದಲನೇ ಜವಾಬ್ದಾರಿ, we are to recognize and accept that government is ordained by God. Romans 13:1. ರೋಮಾಪುರದವರಿಗೆ ಬರೆದ ಪತ್ರಿಕೆ 13:1 ಓದುವ ಪ್ರಕಾರ ಸರ್ಕಾರವು ಅದು ದೇವರಿಂದ ಸ್ಥಾಪಿಸಲ್ಪಟ್ಟಿದೆ ಎಂಬುದನ್ನು ನಾವು ಗುರುತಿಸಬೇಕು ಮತ್ತು ಅದನ್ನು ಗೌರವಿಸಬೇಕು. This truth applies even to atheistic or dictators or unbelieving government. They are all allowed and appointed by God. ಈ ಒಂದು ನಿಯಮವು ನಾಸ್ತಿಕರಿಂದ ನಡೆಸಲ್ಪಡುವಂತ ಸರ್ಕಾರವಿರಬಹುದು ಅಥವಾ ಸರ್ವಾಧಿಕಾರಿಯ ಸರ್ಕಾರವಿರಬಹುದು ಅಥವಾ ಯಾವುದೇ ದೇವರಿಗೆ ಭಯ ಅಂದರೆ ಯಾವುದೇ ಸರ್ಕಾರವಿರಬಹುದು, ಅದೆಲ್ಲವೂ ಕೂಡ ದೇವರಿಂದಲೇ ಸ್ಥಾಪಿಸಲ್ಪಟ್ಟದ್ದು. If our government violates God's law, then we are to keep God's law and not man's law if it violates God's law. ಒಂದು ವೇಳೆ ಸರ್ಕಾರವೇ ದೇವರ ವಾಕ್ಯವನ್ನ ಅಥವಾ ದೇವರ ನಿಯಮವನ್ನ ಉಲ್ಲಂಘಿಸುವುದಾದರೆ ಆಗ ನಾವು ದೇವರ ನಿಯಮವನ್ನ ಅಧೀನರಾಗಿ ದೇವರ ನಿಯಮಕ್ಕೆ ಒಳಗಾಗಬೇಕು ಹೊರತು ಸರ್ಕಾರಕ್ಕೆ ಒಳಗಾಗಬಾರದು. But then we may have to face the consequence and God will reward us for that. ಆಗ ನಾವು ಒಂದು ವೇಳೆ ಅದರಿಂದ ಆಗುವಂತಹ ಪರಿಣಾಮವನ್ನು ಅನುಭವಿಸಬೇಕಾಗಬಹುದು, ಆದರೆ ದೇವರು ಅದಕ್ಕೆ ನಮಗೆ ಬಿರುದನ್ನು ಕೊಡುತ್ತಾನೆ. So our responsibility is first to obey the government. ಆದ್ದರಿಂದ ಪ್ರಪ್ರಥಮವಾಗಿ ವಿಶ್ವಾಸಿಗಳಂತ ನಮ್ಮ ಜವಾಬ್ದಾರಿ ಸರ್ಕಾರಕ್ಕೆ ಅಧೀನರಾಗುವುದು, ವಿಧೇಯರಾಗುವುದು. Secondly, we have to pay our taxes. Romans 13:7, please read that. ರೋಮಾಪುರದವರಿಗೆ ಬರೆದ ಪತ್ರಿಕೆ 13:7 ನೋಡುವ ಪ್ರಕಾರ ಎರಡನೆಯ ಜವಾಬ್ದಾರಿ ವಿಶ್ವಾಸಿಗಳಂತ ನಾವು ಸರ್ಕಾರಕ್ಕೆ ಕೊಡಬೇಕಾದಂತಹ ಕಂದಾಯವನ್ನ ಕಟ್ಟಬೇಕು. ಅವರವರಿಗೆ ಸಲ್ಲಿಸತಕ್ಕದನ್ನು ಸಲ್ಲಿಸಿರಿ. ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ. So paying tax is our responsibility. ಆದ್ದರಿಂದ ಕಂದಾಯ ಕಟ್ಟುವಂಥದ್ದು, ಸುಂಕ ಕಟ್ಟುವಂಥದ್ದು ನಮ್ಮ ಜವಾಬ್ದಾರಿ. Now in our country like ours, most of the business are cheating. They don't give the invoice, and many of times we take like that, but it is a violation of we have to pay the taxes. That is what is expected of us. ಮತ್ತು ನಮ್ಮ ದೇಶದಲ್ಲಿ ನಾವು ನೋಡುವಾಗ ಅನೇಕ ಸಂದರ್ಭಗಳಲ್ಲಿ ವ್ಯಾಪಾರಿಗಳು ನಮಗೆ ಆ ಒಂದು ಬಿಲ್ ಅನ್ನ ಕೊಡುವುದಿಲ್ಲ ಮತ್ತು ನಾವು ಅದೇ ರೀತಿಯಲ್ಲಿ ಬಿಲ್ ಇಲ್ಲದೆ ಹೋದರೂ ವ್ಯಾಪಾರ ಮಾಡುತ್ತೇವೆ. ಅದು ತಪ್ಪು. ಯಾಕಂದ್ರೆ ಹಾಗೆ ಮಾಡುವುದರ ಮೂಲಕ ನಾವು ಸರ್ಕಾರಕ್ಕೆ ತೆರಿಗೆಯನ್ನ ವಂಚಿಸುತ್ತೇವೆ. Only when we pay taxes that government can build roads or facilities. Of course, in a corrupt government, all these things may not be true, but that is what they are supposed to do, and that's what our responsibility. Obey the government and pay the taxes. ಆದರೆ ನಾವು ತೆರಿಗೆಯನ್ನ ಕಟ್ಟುವುದು ನಮ್ಮ ಜವಾಬ್ದಾರಿಯಾಗಿದೆ. ಆಗಷ್ಟೇ ಸರ್ಕಾರವು ನಮಗೆ ಬೇಕಾದಂತ ಸವಲತ್ತುಗಳನ್ನ, ರಸ್ತೆ ನಿರ್ಮಾಣ ಇರಬಹುದು, ಬ್ರಿಡ್ಜ್ಗಳನ್ನ ಕಟ್ಟುವಂಥದ್ದು, ಈ ಎಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ. ಒಂದು ವೇಳೆ ಭ್ರಷ್ಟ ಸರ್ಕಾರದಲ್ಲಿ ಇದು ಅಷ್ಟು ಮಟ್ಟಿಗೆ ನಡೆಯದೆ ಹೋದರೂ ವಿಶ್ವಾಸಿಗಳಂತ ನಮ್ಮ ಜವಾಬ್ದಾರಿ ತೆರಿಗೆ ಕಟ್ಟುವುದಾಗಿದೆ. The third responsibility, as we read in 1 Timothy 2:1-3, we are to pray for them. ಮತ್ತು ಎರಡನೆಯ ಜವಾಬ್ದಾರಿ ವಿಶ್ವಾಸಿಗಳಾಗಿ ನಮ್ಮದು ಏನಾಗಿದೆ ಅಂದರೆ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು 1-2ನೇ ವಚನದಲ್ಲಿ ನೋಡುವ ಪ್ರಕಾರ ಸರ್ಕಾರಕ್ಕಾಗಿ, ಸರ್ಕಾರಿ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. It is an amazing truth that we believers may be the only ones who are praying for Narendra Modi and Siddaramaiah and all these authorities. We are the ones who pray for them. Even they may not even know that
they may not value that, but we are the ones who pray for them. ಇದು ಒಂದು ಅದ್ಭುತವಾದಂತಹ ಸತ್ಯಾಂಶವಾಗಿದೆ. ಅದೇನೆಂದರೆ ಬಹುಶಃ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಸರ್ಕಾರಕ್ಕೆ ಪ್ರಾರ್ಥಿಸುತ್ತಿರುವಂತವರು ವಿಶ್ವಾಸಿಗಳಂತ ನಾವೇ ಇರಬಹುದು. ಆ ಸತ್ಯಾಂಶ ಅವರಿಗೆ ತಿಳಿಯದೆ ಅದನ್ನ ಅವರು ಗುರುತಿಸದೆ ಹೋದರೂ ಸಹ ಇದು ಸತ್ಯಾಂಶವಾಗಿದೆ. ಅದು ನಮ್ಮ ಜವಾಬ್ದಾರಿಯಾಗಿದೆ. So in English, I can say in these three words, our responsibility, we obey them, we pay them, and we pray for them. ಆದ್ದರಿಂದ ಇಂಗ್ಲಿಷ್ ಭಾಷೆಯಲ್ಲಿ ಇರುವ ಸತ್ಯವೇದದ ಅನುಸಾರವಾಗಿ ನಾನು ಈ 3 ಜವಾಬ್ದಾರಿಗಳನ್ನ ವಿಶ್ವಾಸಿಗಳಿಗೆ ಹೇಳಬಹುದು. ಅದೇನೆಂದರೆ ನಾವು ಅವರಿಗೆ ವಿಧೇಯರಾಗಬೇಕು, ಅವರಿಗೆ ಕಟ್ಟಬೇಕಾದ ತೆರಿಗೆಯನ್ನ ಕಟ್ಟಬೇಕು ಮತ್ತು ಅವರಿಗಾಗಿ ಪ್ರಾರ್ಥಿಸಬೇಕು. We are never to strike against the government, to topple the government. That is never a Christian, but many Christians do that. They gather together all the denomination and they strike and they do march against government. It is not allowed in the word of God. ಆದರೆ ನಾವು ವಿಶ್ವಾಸಿಗಳಾಗಿ ಸರ್ಕಾರಕ್ಕೆ ವಿರೋಧವಾಗಿ ಸರ್ಕಾರದ ನೀತಿಗಳನ್ನ ನಾವು ವಿರೋಧಿಸಿ ಯಾವುದೇ ಮೆರವಣಿಗೆಗಳಾಗಲಿ ಚಳುವಳಿಗೆಗಳಾಗಲಿ ಅಥವಾ ಹೋರಾಟವನ್ನಾಗಲಿ ನಾವು ಮಾಡಬಾರದು. ಅನೇಕ ಸಂದರ್ಭಗಳಲ್ಲಿ ಎಲ್ಲಾ ಪಂಗಡಗಳ ಕ್ರೈಸ್ತರು ಕೂಡಿ ಬಂದು ಸರ್ಕಾರದ ನಿಯಮಗಳಿಗೆ ವಿರೋಧವಾಗಿ ಪ್ರತಿಭಟಿಸುವುದನ್ನು ನಾವು ನೋಡಿದ್ದೇವೆ. ಹಾಗೆ ಮಾಡಬಾರದು. Now so that is about the covenant with Noah and the establishment of human government. ಆದ್ದರಿಂದ ದೇವರು ನೋಹನೊಟ್ಟಿಗೆ ಮಾಡಿಕೊಂಡಂತ ಒಡಂಬಡಿಕೆ ಇದಾಗಿತ್ತು ಮತ್ತು ಮಾನವ ಸರ್ಕಾರವು ಹೀಗೆ ಸ್ಥಾಪಿಸಲ್ಪಟ್ಟಿತು. Now let's read verse 18 to verse 24. ಇವಾಗ 18ರಿಂದ 24ನೇ ವಚನಗಳವರೆಗೆ ಓದಿಕೊಳ್ಳೋಣ. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಆಮ್, ಎಫೆತ್ ಎಂಬುವರೇ. ಆಮನು ಕಾನಾನನ ತಂದೆಯು. ಈ ಮೂವರು ನೋಹನ ಮಕ್ಕಳು. ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು. ನೋಹನು ವ್ಯವಸಾಯಗಾರನಾಗಿದ್ದು ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ಕಾನಾನನ ತಂದೆಯಾದ ಆಮನು ತಂದೆಯು ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್, ಹೆಫೆತ್ತರಿಗೆ ತಿಳಿಸಿದನು. ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಿಂದಕ್ಕೆ ನಡೆದು ತಂದೆಗೆ ಉದಿಸಿ ಅವನ ಮಾನವನ್ನು ಕಾಪಾಡಿದರು. ಅವರ ಹಿಮ್ಮುಖರಾಗಿದ್ದರಿಂದ ತಂದೆಯು ಬೆತ್ತಲೆಯಾಗಿದ್ದದ್ದನ್ನು ನೋಡಲಿಲ್ಲ. ನೋಹನು ಅಮಲಿಳಿದಿದ್ದು ಕಿರಿಯ ಮಗನ ಮಾಡಿ ತಿಳಿದು. Okay, here we may think that the people who came out from the ark were sinless people, or they would have learned the lesson, but sadly we read about the sin of Noah. Sorry uncle, my mic was off. ನಾವು We ನೆನೆಸುತ್ತೇವೆ may think that the people who came out from the ark after the flood, they would have been very holy, they would have lived a holy life, but human nature have not changed. We read about Noah's sin and his son's sin. ನಾವು ನೆನೆಸುತ್ತೇವೆ ಏನಂದ್ರೆ ಆ ಜಲಪ್ರಳಯದಿಂದ ಬಂದಂತಹ ನಾವೆಯಿಂದ ಹೊರಗೆ ಬಂದಂತಹ ಜನರು ಆ ಶಿಕ್ಷೆಯ ಭಯದಿಂದ ಅವರು ಪಾಪ ಮಾಡದೇ ಇರುತ್ತಾರೆ ಎಂಬುದಾಗಿ, ಅದಕ್ಕೆ ತದ್ವಿರುದ್ಧವಾಗಿ ನೋಹನೆಯಲ್ಲಿ ಪಾಪ ಮಾಡುವುದನ್ನು ನೋಡುತ್ತೇವೆ. ನೋಹನ ಮಗನು ಸಹ ಪಾಪ ಮಾಡುವುದನ್ನು ನಾವು ನೋಡುತ್ತೇವೆ. From Noah's 3 sons, the whole earth was to be populated. ನೋಹನ 3 ಗಂಡು ಮಕ್ಕಳಿಂದ ಇಡೀ ಭೂಮಿಯೇ ಅವರು ತುಂಬಿಕೊಳ್ಳಬೇಕಾಗಿತ್ತು ಸಂತಾನೋತ್ಪತ್ತಿ ಮಾಡಿ. Just like we are descendants of Adam, we are descendants of Noah's children. ನಾವು ಆದಾಮನಿಂದ ಹೇಗೆ ಹುಟ್ಟಿ ಬಂದೆವೋ ಅದೇ ರೀತಿಯಲ್ಲಿ ನಾವು ನೋಹನ ಮಕ್ಕಳ ಸಂತಾನವೂ ಸಹ ಆಗಿದ್ದೇವೆ. Here we have the record of Noah's sin, that he got drunk. ಇಲ್ಲಿ ನೋಹನ ಪಾಪದ ಒಂದು ಕುರಿತಾಗಿ ನಾವು ಓದುತ್ತೇವೆ ಏನೆಂದರೆ ಆತನು ಕುಡಿದು ಮತ್ತನಾದನು. We don't read about this sin in the flood account, the reasons in chapter 6. We don't read about drunkenness.
ನಾವು ಜಲಪ್ರಳಯ ಬರಲಿಕ್ಕೆ ಕಾರಣವೇನು ಎಂಬುದನ್ನ 6ನೇ ಅಧ್ಯಾಯದಲ್ಲಿ ಓದುವಾಗ ಈ ಕುಡುಕತನದ ಪಾಪದ ಕುರಿತಾಗಿ ಅಲ್ಲಿ ಓದುವುದಿಲ್ಲ. We read about violence and immorality and all of that, but we don't read about drunkenness. ಅಲ್ಲಿ ನಾವು ಮನುಷ್ಯರು ಪಾಪಕೃತ್ಯಗಳನ್ನ ಮಾಡುವವರಾಗಿ, ಒಬ್ಬರನ್ನೊಬ್ಬರು ಕೊಲ್ಲುವವರಾಗಿ ಮತ್ತು ವ್ಯಭಿಚಾರಿಗಳಾಗಿದ್ದರು ಎಂಬುದರ ಕುರಿತಾಗಿ ಓದುತ್ತೇವೆಯೇ ಹೊರತು ಕುಡಿಕತನದ ಕುರಿತಾಗಿ ಓದುವುದಿಲ್ಲ. Bible says a drunkard will never inherit the kingdom of God. ದೇವರ ವಾಕ್ಯವು ಹೇಳುತ್ತದೆ, ಕುಡಿಕರು ದೇವರ ರಾಜ್ಯವನ್ನ ಸೇರುವುದೇ ಇಲ್ಲ. That is talking about a man whose life is recognized as a drunkard. Noah was not a drunkard, but he drank and he became a drunkard in that event. ಅದರ ಅರ್ಥವೇನೆಂದರೆ, ಒಬ್ಬ ವ್ಯಕ್ತಿ ತನ್ನನ್ನೇ ತಾನು ಕುಡುಕ ಎಂಬುದಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿರುವಾಗ ಅಂತಹ ವ್ಯಕ್ತಿ ಪರಲೋಕ ರಾಜ್ಯ ಸೇರುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಇಲ್ಲಿ ನೋಹನು ಆತನು ಕುಡುಕನಾಗಿರಲಿಲ್ಲ, ಬದಲಾಗಿ ಆ ಒಂದು ಸಮಯಕ್ಕೆ ಆತನು ದ್ರಾಕ್ಷಾರಸವನ್ನು ಸೇವಿಸಿ ಮತ್ತನಾಗಿದ್ದನು ಎಂಬುದಾಗಿ ನೋಡುತ್ತೇವೆ. Practicing sin and doing sin is two different things. ಪಾಪವನ್ನೇ ಅಭ್ಯಾಸಿಸುವುದು ಮತ್ತು ಅಪ್ಪಿತಪ್ಪಿ ಪಾಪ ಮಾಡುವುದು ಇವೆರಡು ಬೇರೆ ಬೇರೆ ವಿಷಯ. Result was shame and dishonor. A man who walked with God ended up drunk and brought shame in his family. ಆದರೆ ಅವೆರಡು ಪಾಪಗಳಿಗೂ ಇರುವಂತಹ ಪರಿಣಾಮ ಒಂದೇ, ಅದೇನೆಂದರೆ ಅಗೌರವ ಅಥವಾ ನಾಚಿಕೆ ಎಂಬುದಾಗಿ ನಾವು ನೋಡುತ್ತೇವೆ. ದೇವರೊಟ್ಟಿಗೆ ನಡೆದಂತಹ ನೋಹನು ಈಗ ಪಾಪ ಮಾಡಿ ನಾಚಿಕೆಯಲ್ಲಿ ಬಿದ್ದಿದ್ದಾನೆ. In the Bible account, we read about many godly men. At the end, they have gone away or they have failed miserably. ಸತ್ಯವೇದದಲ್ಲಿ ನಾವು ಅನೇಕ ದೇವ ಜನರು ಅವರು ತಮ್ಮ ಜೀವಿತದ ಅಂತ್ಯದಲ್ಲಿ ಸೋತವರಾಗಿ ಪಾಪದಿಂದ ಬಿದ್ದು ಹೋಗಿ ಭಯಂಕರವಾಗಿ ಅಂತ್ಯ ಕಂಡದನ್ನ ನಾವು ನೋಡುತ್ತೇವೆ. Solomon became a wisest man, became a fool. ಸೊಲೊಮೋನನ ಕುರಿತಾಗಿ ನೋಡುವಾಗ ಅತ್ಯಂತ ದೊಡ್ಡ ಜ್ಞಾನಿಯಾದಂತಹ ಸೌಲನು ಮೂರ್ಖನಾದನು. ಸೊಲೊಮೋನನು. Hezekiah, a godly king, at the end became very proud. ಹಿಜ್ಕೀಯನ ಕುರಿತಾಗಿ ನಾವು ನೋಡುವಾಗ ಆತನು ಒಬ್ಬ ಉತ್ತಮ ಅರಸನಾಗಿದ್ದನು, ಆದರೆ ಅಂತ್ಯದಲ್ಲಿ ಆತನು ಹೆಮ್ಮೆಯ ವ್ಯಕ್ತಿಯಾದನು, ಹೆಮ್ಮೆಯಿಂದ ಕೂಡಿದ ವ್ಯಕ್ತಿ. Josiah, who brought a lot of revival, reformation in Judah, finally he went against the Pharaoh Necho and he got killed. ನಾವು ಯೋಷಾಯನ ಕುರಿತಾಗಿ ನಾವು ನೋಡುವಾಗ ಆತನು ಇಸ್ರಾಯೇಲರಲ್ಲಿ ಉತ್ತಮವಾಗಿ ಆಳಿದಂತಹ ಮತ್ತು ಅನೇಕ ಸುಧಾರಣೆಗಳನ್ನ ತಂದಂತಹ ವ್ಯಕ್ತಿ ಆಗಿದ್ದನು. ಆದರೆ ಆತನು whom did he go against, uncle? He go against the Pharaoh Necho, which he was not supposed to, but his pride took him to fight against Nero and he got killed. No, not Nero, Pharaoh, I'm sorry. Pharaoh Necho. ಆದರೆ ಆತನು ಇಸ್ರಾಯೇಲರ ಅರಸನಾದಂತಹ ಯೋಷೇಯನು ಆತನು ಫರೋಹನಾದಂತಹ ನೀಕೋಗೆ ವಿರುದ್ಧವಾಗಿ ಹೋದನು, ಹಾಗೆ ಮಾಡಬಾರದಾಗಿತ್ತು, ಆದ್ದರಿಂದ ಅವನು ಕೊಲ್ಲಲ್ಪಟ್ಟನೆಂಬುದಾಗಿ ನೋಡುತ್ತೇವೆ. Uzziah was a very good king, but at the end, because of trespassing and doing the work of the priest, he became a leper. King Uzziah. ಹೋಶೇಯನ ಕುರಿತಾಗಿ ನಾವು ನೋಡುವಾಗ ಆತನು ಒಳ್ಳೆಯ ಅರಸನಾಗಿದ್ದನು, ಆದರೆ ಕೇವಲ ಮಹಾಯಾಜಕರು ಮಾತ್ರ ಮಾಡಬೇಕಾಗಿದ್ದಂತಹ ಸೇವೆಗೆ ತಾನು ಕೈ ಹಾಕಿ ದೇವರಿಗೆ ಯಜ್ಞ ಸಮರ್ಪಿಸಿ ಆತನು ಕುಷ್ಠರೋಗಿ ಆದನು. So many people had very good beginning, but the end was sad. ಹೌದು, ಅನೇಕರು ಉತ್ತಮವಾಗಿ ಪ್ರಾರಂಭಿಸಿದರು, ಆದರೆ ಅವರ ಅಂತ್ಯವು ತುಂಬಾ ದುಃಖದಾಯಕವಾಗಿತ್ತು. Starting good is wonderful, but finishing good is what God expects from us. ಉತ್ತಮ ರೀತಿಯಲ್ಲಿ ಪ್ರಾರಂಭಿಸುವುದು ಒಳ್ಳೆಯದೇ ಸರಿ, ಆದರೆ ಉತ್ತಮವಾಗಿ ಅಂತ್ಯಗೊಳ್ಳಬೇಕು ಎಂಬುದನ್ನೇ ದೇವರು ನಮ್ಮಿಂದ ಬಯಸುತ್ತಾನೆ. Here we see about in chapter 9 beginning we see God blessing and Noah and his sons, and at the end we see Noah cursing one of his son. 9ನೇ ಅಧ್ಯಾಯದ ಪ್ರಾರಂಭದಲ್ಲಿ ದೇವರು ನೋಹನನ್ನು ಆಶೀರ್ವದಿಸುವುದರ ಕುರಿತಾಗಿ ನಾವು ಓದುತ್ತೇವೆ. ಅದೇ 9ನೇ ಅಧ್ಯಾಯದ ಅಂತ್ಯಕ್ಕೆ ಬರುವಾಗ ನೋಹನು ತನ್ನ ಒಬ್ಬ ಮಗನನ್ನ ಶಪಿಸುವುದರ ಕುರಿತಾಗಿ ನೋಡುತ್ತೇವೆ. Now Ham
action and his brother's actions were entirely different. ಹಾಮನು ಮಾಡಿದಂತಹ ಕಾರ್ಯವು ಆತನ ಇನ್ನಿಬ್ಬರು ಸಹೋದರರು ಮಾಡಿದಂತಹ ಕಾರ್ಯವು ಅದು ವಿಭಿನ್ನವಾಗಿತ್ತು. Nudity is a shame in the word of God. When Adam and Eve were naked, we read, before sin entered, they never felt fear or shame. ದೇವರ ವಾಕ್ಯದಲ್ಲಿ ಬೆತ್ತಲೆತನವು ಅದು ಅತ್ಯಂತ ಅಗೌರವವಾದಂತಹ ಸಂಗತಿಯಾಗಿದೆ. ನಾವು ನೋಡುವಾಗ ಆದಾಮ ಹವ್ವರು ಏದೇನೊಂದಲ್ಲಿ ಬೆತ್ತಲೆ ಆಗಿದ್ದರು, ಅದಕ್ಕೆ ನಾಚಿಕೊಳ್ಳಲಿಲ್ಲ, ಯಾಕಂದ್ರೆ ಇನ್ನೂ ಪಾಪವು ಅವರನ್ನ ಪ್ರವೇಶಿಸಿರಲಿಲ್ಲ. But when sin brought fear and shame in their life. ಆದರೆ ಪಾಪವು ಅವರ ಜೀವಿತವನ್ನು ಪ್ರವೇಶಿಸುವಾಗ ಅದು ಅವರಲ್ಲಿ ಭಯವನ್ನ ಮತ್ತು ನಾಚಿಕೆಯನ್ನ ತಂದಿತು. The only place for nudity in a life is in a holy marriage between husband and wife. That is the only place where it is not shameful, but everywhere else it is shameful. God covered Adam and Eve. God is in the business of covering, but man is in the business of exposing his body. ದೇವರ ವಾಕ್ಯದಲ್ಲಿ ಅಥವಾ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಾನುಸಾರವಾಗಿ ನಾವು ಬೆತ್ತಲೆಯಾಗಬಹುದಾದಂತಹ ಸಂಗತಿ ಎಂದರೆ ಅದು ಗಂಡ ಹೆಂಡತಿಯ ಮಧ್ಯದಲ್ಲಿ ಮಾತ್ರ ದೇವರ ವಾಕ್ಯವು ಅನುಮತಿಸುತ್ತದೆ. ಆದರೆ ದೇವರ ವಾಕ್ಯವನ್ನು ನೋಡುವಾಗ ದೇವರು ಬೆತ್ತಲೆಯನ್ನ ಮುಚ್ಚಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಮಾನವನು ತನ್ನ ಬೆತ್ತಲೆತನವನ್ನ ಲೋಕಕ್ಕೆ ತೋರಿಸಲು ಬಯಸುವಂತಹ ಕಾಲದಲ್ಲಿ ನಾವಿದ್ದೇವೆ. Yeah, in such a culture we live, especially our sisters, our young girls need to be very careful how you expose your body, your anatomy. It is a shameful thing. ಅಂತಹ ಸಮಾಜದಲ್ಲಿ ನಾವು ವಾಸಿಸುತ್ತಿದ್ದೇವೆ. ಆದ್ದರಿಂದ ಸಹೋದರ ಸಹೋದರಿಯರು ಮುಖ್ಯವಾಗಿ ನಾವು ಎಚ್ಚರವಾಗಿರಬೇಕು. ನಮ್ಮ ದೇಹಗಳನ್ನ, ನಮ್ಮ ದೇಹದ ಅಂಗಾಂಗಗಳನ್ನು ನಾವು ಯಾವ ರೀತಿ ಪ್ರದರ್ಶಿಸುತ್ತೇವೆ, ಯಾವ ರೀತಿ ಮುಚ್ಚಿಕೊಳ್ಳುತ್ತೇವೆ ಎಂಬುದರ ಕುರಿತಾಗಿ ನಾವು ಎಚ್ಚರದಿಂದಿರಬೇಕು. Now, even though Ham is the one who saw Noah's nakedness, the curse went to Canaan, Ham's son. We don't know exactly what Canaan did. ಹಾಮನು ತನ್ನ ತಂದೆಯ ಬೆತ್ತಲೆತನವನ್ನ ನೋಡಿ ಆತನು ಶಾಪಕ್ಕೆ ಒಳಗಾದನು. ಆದರೆ ನಾವು ನೋಡುವಾಗ ಆ ಶಾಪವು ಆತನ ಮಗನಾದಂತಹ ಕಾನಾನನ ಮೇಲೆ ಬಂತು ಎಂಬುದಾಗಿ ನಾವು ನೋಡುತ್ತೇವೆ. ಕಾನಾನನು ಏನು ತಪ್ಪು ಮಾಡಿದನು ಎಂಬುದಾಗಿ ನಮಗೆ ಗೊತ್ತಿಲ್ಲ. Did Canaan did some vulgar act against his grandfather? We don't know. ಒಂದು ವೇಳೆ ಕಾನಾನನು ಏನಾದರೂ ತನ್ನ ತಾತನಾದಂತಹ ನೋಹನಿಗೆ ವಿರುದ್ಧವಾಗಿ ಯಾವುದಾದರೂ ಅತ್ಯಂತ ಕೆಟ್ಟ ಕೆಲಸವನ್ನ ಮಾಡಿದ್ದನ ನಮಗೆ ಗೊತ್ತಿಲ್ಲ. Now, there are two important things we can learn from here. ಈ ಸಂಗತಿಯ ಮೂಲಕ ನಾವು ಎರಡು ಮುಖ್ಯವಾದಂತಹ ಸಂಗತಿಗಳನ್ನ ಕಲಿತುಕೊಳ್ಳಬಹುದು. These 5 books, including Genesis to Deuteronomy, are written by Moses in the wilderness. ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡವರೆಗೂ ಮೊದಲನೆಯ 5 ಅಧ್ಯಾಯ ಪುಸ್ತಕಗಳನ್ನ ಮೋಶೆಯು ಅಡವಿಯ ಪ್ರಯಾಣದಲ್ಲಿ ಬರೆದನು. People of Israel were traveling to Canaan and they are told to destroy the Canaanites. ಮತ್ತು ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಪ್ರವೇಶಿಸುವವರಾಗಿ ಕಾನಾನ್ಯರನ್ನ ಕೊಲ್ಲಬೇಕು ಎಂಬಂತಹ ಆಜ್ಞೆ ಅವರಿಗಿತ್ತು ಎಂಬುದಾಗಿ ನೋಡುತ್ತೇವೆ. God's judgment was going to come on the 7 inhabitants of Canaan. ಕಾನಾನ್ ದೇಶವನ್ನ ಆಕ್ರಮಿಸಿಕೊಂಡಿದ್ದಂತಹ 7 ಪಂಗಡಗಳ 7 ಜನಾಂಗಗಳ ಮೇಲೆ ದೇವರ ನ್ಯಾಯ ತೀರ್ಪು ಇಸ್ರಾಯೇಲರ ಮೂಲಕ ಬರಬೇಕಾಗಿತ್ತು. God has given Canaanites time to repent. From the time of Abraham, Isaac, and Jacob, they knew the living God. But by the time Israel came to capture Canaan, Canaanites have become very cruel, immoral people. ದೇವರು ಕಾನಾನ್ಯರಿಗೆ ಪಶ್ಚಾತ್ತಾಪ ಪಡಲಿಕ್ಕೆ ಅವಕಾಶ ಕೊಟ್ಟಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಅಬ್ರಹಾಮ, ಈಸಾಕ, ಯಾಕೋಬರ ಕಾಲದಿಂದಲೂ ದೇವರು ಅವರಿಗೆ ಪಶ್ಚಾತ್ತಾಪಕ್ಕೆ ಅವಕಾಶವನ್ನು ಕೊಟ್ಟಿದ್ದನು. ಯಾಕಂದರೆ ಕಾನಾನ್ಯರಿಗೆ ನಿಜ ದೇವರು ಯಾರು ಎಂಬುದಾಗಿ ತಿಳಿದಿದ್ದರೂ ಸಹ ಆತನನ್ನು ಆರಾಧಿಸದೆ ಅವರು ವಿಗ್ರಹ ಆರಾಧಕರಾಗಿದ್ದರು. ಆದ್ದರಿಂದಲೇ ಇಸ್ರಾಯೇಲರು ಹೋಗಿ ಅವರನ್ನ ಸಂಹರಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. Of course, we know that in the book of Judges that Israel did not completely destroy them, and later they ruled Israel. So when they violated God's command, but now
Moses is writing this, that it's an encouragement to Israelites traveling through the wilderness, why they are to go and destroy Canaanites. ನಾವು ನೋಡುವಾಗ ಇಸ್ರಾಯೇಲರು ಕಾನಾನ್ಯರನ್ನ ಸಂಪೂರ್ಣವಾಗಿ ನಾಶ ಮಾಡಲಿಲ್ಲ, ಅವರಲ್ಲಿ ಕೆಲವರನ್ನ ಉಳಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ಆ ಕಾನಾನ್ಯರೇ ಇಸ್ರಾಯೇಲರನ್ನ ಸೆರೆ ಹೊಯ್ದರು ಎಂಬುದಾಗಿ ನಾವು ನಂತರದಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಆ ಅರಣ್ಯ ಪ್ರಯಾಣದಲ್ಲಿದ್ದಂತಹ ಇಸ್ರಾಯೇಲರನ್ನ ಪ್ರೋತ್ಸಾಹಿಸಲಿಕ್ಕಾಗಿ ಮೋಶೆ ಈ ಮಾತನ್ನ ಬರೆದಿದ್ದಾನೆ. ಅದೇನೆಂದರೆ ಕಾನಾನನಿಗೆ ಶಾಪ ಬಂತು ಎಂಬುದಾಗಿ ನಾವು ಓದುತ್ತೇವೆ. Again, we don't know exactly what act Canaan, Ham's son, did to the grandfather. We don't know. ಹಾಮನ ಮಗನಾದಂತಹ ಕಾನಾನನು ತನ್ನ ತಂದೆಯಾದಂತಹ ತನ್ನ ತಾತನಾದಂತಹ ನೋಹನಿಗೆ ವಿರೋಧವಾಗಿ ಯಾವ ಪಾಪವನ್ನು ಮಾಡಿದನೋ ನಮಗೆ ಗೊತ್ತಿಲ್ಲ. But the curse went to Canaan. ಆದರೆ ಶಾಪವು ಕಾನಾನನ ಮೇಲೆ ಬಂತು. Many people, including Christians, believe that that is the curse on the black people or Africa or descendants of Ham. That is not a biblical view. ಮತ್ತು ಅನೇಕ ಕ್ರೈಸ್ತರು ಮತ್ತು ಅನೇಕ ಜನರು ಈ ರೀತಿ ನಂಬುತ್ತಾರೆ, ಏನೆಂದರೆ ಹಾಮನ ಸಂತಾನವಾದಂತಹ ಆಫ್ರಿಕಾ ಜನರ ಮೇಲೆ, ಕಪ್ಪು ಬಣ್ಣದ ಜನರ ಮೇಲೆ ಅದು ಶಾಪ ಬಂದಿದೆ ಎಂಬುದಾಗಿ ನೆನೆಸುತ್ತಾರೆ. ಆದರೆ ಸತ್ಯವೇದದಲ್ಲಿ ಅದಕ್ಕೆ ಆಧಾರವಿಲ್ಲ. Actually, the first two great empires, the Egyptian empire, all that came from Ham's descendants. ಮತ್ತು ನಾವು ನೋಡುವಾಗ ಇತಿಹಾಸದಲ್ಲಿ ಆ ಐಗುಪ್ತ ದೇಶದ ಮೊದಲನೆಯ ಎರಡು ದೊಡ್ಡ ಸಾಮ್ರಾಜ್ಯಗಳು ಅದು ಹಾಮನ ಸಂತಾನದವರಿಂದಲೇ ಸ್ಥಾಪಿಸಲ್ಪಟ್ಟವು. India is the only country where we have all shades of color. We have from dark to light to fair. India is a very unique country with all the shade of people we can see here. ಭಾರತವು ಒಂದೇ ದೇಶವಾಗಿದೆ. ಇಡೀ ಪ್ರಪಂಚದಲ್ಲಿ ಎಲ್ಲಾ ಬಣ್ಣದ ಜನರುಗಳನ್ನು ನಾವು ನೋಡಬಹುದು. ಕಪ್ಪಿಂದ ಹಿಡಿದು ಬಿಳುಪು ಬಣ್ಣದವರೆಗೂ ನಾವು ಎಲ್ಲಾ ಬಣ್ಣದ ಜನರುಗಳನ್ನು ನಾವು ಭಾರತ ದೇಶದಲ್ಲಿ ಕಾಣುತ್ತೇವೆ. I'm going to close it here. The view that Ham's descendants were the black people, this has done a lot of damage to the dark-skinned people of Africa, and the slavery and all of that, because of some Christians' view that God's curse was on the black people. That's not at all true. ಆದ್ದರಿಂದ ಹಾಮನ ಸಂತಾನವು ಅದು ಕಪ್ಪು ಜನರು ಎಂಬುದಾಗಿ ಅನೇಕರು, ಮತ್ತು ಹಾಮನ ಮೇಲೆ ಶಾಪ ಬಂತು, ಆದ್ದರಿಂದ ಕಪ್ಪು ಜನರು ಶಾಪಗ್ರಸ್ತರು ಎಂಬುದಾಗಿ ಅನೇಕ ಕ್ರೈಸ್ತರು ನಂಬಿಕೆ ಇಟ್ಟಿದ್ದ ಕಾರಣವೇ ಆಫ್ರಿಕಾದ ಅನೇಕ ಜನರನ್ನ ಗುಲಾಮಗಿರಿಗೆ ಮತ್ತು ಅವರ ಮೇಲೆ ದೌರ್ಜನ್ಯಗಳು ನಡೆದವು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಅದು ಸತ್ಯವೇದದ ಅನುಸಾರವಾಗಿ ಅದು ತಪ್ಪಾಗಿದೆ. Bible records the sin of Noah and the sin of Noah's son and grandson. ಆದರೆ ಸತ್ಯವೇದವು ನೋಹನ ಪಾಪ ಏನಾಗಿತ್ತು, ಆತನ ಮಗನಾದಂತಹ ಹಾಮ ಮತ್ತು ಕಾನಾನನ ಪಾಪ ಏನಾಗಿತ್ತು ಎಂಬುದನ್ನ ಮಾತ್ರ ಇಲ್ಲಿ ನಮೂದಿಸಿದೆ. The Bible never tried to cover the sin of his people. ಸತ್ಯವೇದವು ತನ್ನ ಜನರ ಪಾಪಗಳನ್ನ ಮುಚ್ಚಲಿಕ್ಕೆ ಎಲ್ಲೂ ಪ್ರಯತ್ನಿಸಿಲ್ಲ. Chapter started with blessing, ended with curse. ಆಶೀರ್ವಾದದ ಮಾತುಗಳಿಂದ ಪ್ರಾರಂಭವಾದಂತಹ ಈ ಅಧ್ಯಾಯವು ಶಾಪದ ಮಾತುಗಳಿಂದ ಅಂತ್ಯವಾಗುತ್ತದೆ. I will make few more comments, Lord willing, next week before we go to chapter 10. But remember that these people who came out from the ark were still sinful hearted people only. ದೇವರ ಚಿತ್ತ ಇರುವುದಾದರೆ ಮುಂದಿನ ವಾರ ನಾವು 10ನೇ ಅಧ್ಯಾಯವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಇದರ ಕುರಿತಾಗಿ ಇನ್ನೂ ಕೆಲವು ಸಂಗತಿಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ನಾವು ಇಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕೇನೆಂದರೆ ನಾವೆಯಿಂದ ಹೊರ ಬಂದಂತಹ ಜನರು ಅವರು ಪಾಪವನ್ನ ಹೇಸುವ ಬದಲು ಪಾಪವನ್ನೇ ಮಾಡಿದರು ಎಂಬುದನ್ನ ನಾವು ಇಲ್ಲಿ ನೋಡುತ್ತೇವೆ. Judgment doesn't always change people. It only hardens, and sin is still there. We have a sin nature in spite of being God's children. How carefully we should live. Our end should be better than our beginning.
ನ್ಯಾಯ ತೀರ್ಪು ಅದು ಮನುಷ್ಯನನ್ನ ಬದಲಾಯಿಸುವುದಿಲ್ಲ, ಬದಲಾಗಿ ಆತನನ್ನ ಇನ್ನೂ ಕಠಿಣ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಯಾಕಂದರೆ ಆತನಲ್ಲಿ ಪಾಪದ ಸ್ವಭಾವವು ಇರುವುದರಿಂದ ಆತನು ಪಾಪ ಮಾಡಲಿಕ್ಕೆ ಮುಂದುವರಿಯುವ ಆತನಾಗಿದ್ದಾನೆ. ಆದ್ದರಿಂದ ನಾನು ನೀವು ಎಚ್ಚರವಾಗಿರಬೇಕು, ದೇವರ ವಾಕ್ಯದ ಮೂಲಕ ಅನುಸರಿಸುವವರಾಗಿರಬೇಕು. ಆದಿಗಿಂತ ನಮ್ಮ ಅಂತ್ಯವು ಹೇಗಿರಬೇಕು ಎಂಬುದೇ ಪ್ರಾಮುಖ್ಯವಾಗಿದೆ. May God's name be glorified. Sorry, I've taken a little extra time. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.